जय राधा माधव जय कुंज बिहारी जय राधा माधव जय राधा माधव जय कुंज बिहारी जय गोपी जन वल्लभ जय गिरिवरधारी जय गोपी जन वल्लभ जय गिरिवरधारी जय राधा माधव जय कुंज बिहारी जय राधा माधव जय कुंज बिहारी यशोदानंदन व्रज जन रंजन यशोदानंदन व्रज जन रंजन यशोदानंदन व्रज जन रंजन यशोदानंदन व्रज जन रंजन Hare Rama, Hare Rama, Rama Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna. Jai Jai
ओम नमो भगवते वासुदेवाय। 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 हे कृष्ण करुणा सिंधु दीनबंधु जगत्पति गोपेश गोपिकान्त राधाकान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। ओम अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीहरि भक्तिवेदान्त स्वामी इति नामे। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। मुखं करोति वाचालं मूकं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनतारिणं। हरे कृष्ण। हरे ಎಲ್ಲ ಭಕ್ತರಿಗೆ ಸ್ವಾಗತ. ಇವತ್ತಿನ ವಿಷಯ ಪ್ರಾರಂಭ ಮಾಡೋ ಮುಂಚೆಕ್ಕೆ ಏಕಾದಶಿದ ಇವತ್ತಲ್ಲ ಮಾತಾಜಿ ಅಂತ ಮಾಡ್ಯಾರ. ಮಾಡಿರ್ತಿ ಪ್ರತಿ ಏಕಾದಶಿ ನೀವು ಮಾಡಿರ್ತೀರ ಏಕಾದಶಿ? ವಿನೋದ ಏಕಾದಶಿ ಏಕಾದಶಿ ಡೌಟ್ ಆಯ್ತು. ಏಕಾದಶಿ ಏನರ್ಥ? ಹನ್ನೊಂದು. ನಿನ್ನೆ ದಶಮಿ, ಇವತ್ತು ಏಕಾದಶಿ 11 ಅಲ್ಲ, ಅಷ್ಟೇ. ಏಕಾದಶಿ ಅಂದರೆ 11. 11ಕ್ಕೆ ಏನು ಅರ್ಥ ಕೊಟ್ಟಾರ? ನಮ್ಮ 11 ಇಂದ್ರಿಯಗಳು ಎಷ್ಟ? 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಬರ್ಕೋತ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 10 ಆಯ್ತಾ? 11 ಈ 11 ಇಂದ್ರಿಯದಿಂದ ಏಕಾದಶಿ ಉಪವಾಸ, ಭಗವಂತನ ಹತ್ರ ವಾಸ ಮಾಡು. ಉಪವಾಸ ಹತ್ರ ವಾಸ ಮಾಡು. ಅಷ್ಟು ಹತ್ರ ವಾಸ. ಅರ್ಥ ಭೋಗದಲ್ಲಿ ತೊಡಗಬಾರ್ದು.
ಭಕ್ತಿ ಸೇವೆಯಲ್ಲಿ ತೊಡಗಿ ಭಗವಂತನ ಉಪವಾಸ, ಇದೇ ಏಕಾದಶಿ ಉಪವಾಸ ಅರ್ಥ. ನಿನ್ನೆ 9ನೇ ಅಧ್ಯಾಯ 14ನೇ ಶ್ಲೋಕಕ್ಕೆ ಓದಿದಲ್ಲ, 9.14 ಭಾವಾರ್ಥದಲ್ಲಿ ಪ್ರಭುಪಾದರು ಯಾರಿಗೆ ಕರೆದ ಕೃಷ್ಣನ ಕಡೆ ಹೋಗ್ಬೇಕಾಗ್ಯದ ಮಾಡಬೇಕು. ಮತ್ತೆ ಈಗ ಕೃಷ್ಣನ ಕಡೆ ಹೋಗೋ ಮನಸ್ಸಿಲ್ಲ, ಮಾಡೋ ಆಸೆ, ಕೃಷ್ಣನ ಕಡೆ ಹೋಗ್ಬೇಕು, ಮಾಡಲೇಬೇಕು. ಪುರಾಣದಲ್ಲಿ ಹೇಳ್ತಾರೆ, ಯಾರು ಏಕಾದಶಿ ಮಾಡೋದಿಲ್ಲ ನರಕಕ್ಕೆ ಹೋಗ್ಬೇಕಾಗ್ತದೆ. ಏಕಾದಶಿ ಮಾಡಿದವ್ರಿಗೆ ಕೃಷ್ಣನ ಪ್ರಾಪ್ತಿ ಆಗ್ತದೆ. ಎಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅವ. ನಾವು ಮಾಡೋದು ಬಿಡೋದು ನಮ್ಮ ಕಡೆ, ಫಾಲೋ ಮಾಡಿದ್ರೆ ನಮಗೆಲ್ಲ, ಬಿಟ್ರೆ ನರಕಕ್ಕೆ ಹೋಗ್ಬೇಕಾಗ್ತದೆ. ಕೆಲವ್ರು ಅನ್ಬೋದು ಸುಮ್ಮನೆ ಅನ್ನಿಸ್ತಾ ಬಿಡಿದವ್ರು ಅಂತ ಹೇಳಿ, ಇಲ್ಲ ಅನ್ನಿಸ್ತಾ ಬರ್ತದ, ಸುಮ್ಮನೆ ಅನ್ನಿಸ್ತಾರ ಅಂತ ಹೇಳ್ಬೋದು. ಕೆಲವರು ಸುಮ್ಮನೆ ಅನ್ಸೋದಲ್ಲ, ಕರೆದೇ ಅನ್ಸೋದು. ಈಗ ಎಲೆಕ್ಟ್ರಿಕ್ ಪೋಲ್ ಇರ್ತದೆ, ಅಲ್ಲಿ ವಾರ್ನಿಂಗ್ ಹಾಕಿರ್ತಾರೆ, ಡೇಂಜರ್ ಅಂತ ಬರ್ತಾರೆ, ಇಷ್ಟು ಸಾವಿರ ವೋಲ್ಟೇಜ್ ಅದ ಅಂತೆಲ್ಲ ಬರ್ತಾರೆ. ಅದನ್ನ ಯಾರ ಸುಮ್ಮನೆ ಬರ್ತಾರೆ, ಏನಾಗುದಿಲ್ಲ ಅಂದ್ರೆ ಏನಾಗ್ತದೆ, ಅಲ್ಲಿ ಚಿತ್ರನ ಹಾಕಿರ್ತಾರೆ ಒಳಗಿಂದ, ಸುಟ್ಟು ಹೋಗ್ಬಿಡ್ತದೆ ಎಲ್ಲ ಬಸ್ ಮ್ಯಾಗ. ಸುಮ್ಮನೆ ಹಾಕಿದ್ದಲ್ಲ ಕರೆನೇ ವಾರ್ನಿಂಗ್. ಶಾಸ್ತ್ರಗಳು ಸುಮ್ಮನೆ ಅಲ್ಲ, ಕರೆನೇ ವಾರ್ನಿಂಗ್, ಕರೆನೇ ಅನಿಸೋದು. ಡೇಂಜರ್ ಅದ ಅಂತ ಹೇಳಿದ್ರೆ ಅನಿಸೋದು ಚಲೋ ಕೇಳ್ತಾರೆ. ಇಲ್ಲಿ ಮುಂದೆ ಹೋಗ್ಬೇಡ್ರಿ, ಡೇಂಜರ್ ಅದ ಸರಿ ಅಲ್ಲ. ವಾರ್ನಿಂಗ್ ಕೊಟ್ಟರೆ ಚಲೋ. ಶಾಸ್ತ್ರ ವಾರ್ನ್ ಮಾಡ್ಲಿಕ್ಕೆ ನಾವು ಮತ್ತು ಅಲೆಕ್ಷನ್ ಮಾಡಿದ್ವಿ, ಮತ್ತೆ ನರಕಕ್ಕೆ ಹೋಗೋದು ಗ್ಯಾರಂಟಿ ಆಗಿದೆ. ಅದಕ್ಕೆ ಏಕಾದಶಿ ವ್ರತ ಯಾವ ಉಪವಾಸ ಮಾಡಿಲ್ಲ ಅಂದ್ರೂ ಅಡ್ಡಿ ಇಲ್ಲ. ಕೆಲವರು ಸೋಮವಾರ ಮಂಗಳವಾರ ಇನ್ನೇನು ಮಾಡ್ತಿರ್ತಾರೆ, ಯಾವ ಮಾಡಬೇಡ, ಏಕಾದಶಿ ಒಂದು ಮಾತ್ರ ಕಂಪಲ್ಸರಿ ಮಾಡಿ. ಎಲ್ಲ ವ್ರತದಲ್ಲಿ ಮೋಸ್ಟ್ ಶ್ರೇಷ್ಠ ವ್ರತ ಇದೆ. ಇದಕ್ಕೇನಂತಾರ, ಹರಿ ದಿವಸ ಅಂತಾರೆ. ಏಕಾದಶಿಗ ಹರಿ ದಿವಸ. ನಿಮಗೆ ಕೊಡ್ಲಿಕ್ಕೆ ತ್ರಾಸ ಆಗ್ತದೆ, ಮ್ಯಾಕ್ ಕೊಡ್ರಿ, ವಿನೋದ ಅಲ್ಲಿ ಮ್ಯಾಕ್ ಕೊಡ್ರಿ. ಅದಕ್ಕೆ ಏಕಾದಶಿಗೆ ಅಂತಾರೆ ಹರಿ ದಿವಸ. ಭಕ್ತಿ ವಿನೋದ್ ಠಾಕೂರ್ ಏಕಾದಶಿಗೆ ಏನಂತಾರ, ಮಾಧವ ತಿಥಿ. ಮಾಧವ ತಿಥಿ ಇವತ್ತು, ಮಾಧವ ಕೃಷ್ಣನ ಹೆಸರು. ಮಾಧವ ತಿಥಿ ಭಕ್ತಿ ಜನನಿ ಅಂತ. ಏಕಾದಶಿ ಮಾಡಿದ್ರೆ ನಮ್ಮೊಳಗೆ ಭಕ್ತಿ ಜಾಗೃತ ಆಗ್ತದೆ. ಮಾಧವ ತಿಥಿ ಭಕ್ತಿ ಜನನಿ. ಅದಕ್ಕೆ ಇವೆಲ್ಲ ಪರ್ಫೆಕ್ಟ್ ಅದ ಮೆಥಡ್. ವಾರಕ್ಕೆ ಒಂದು ದಿವಸ ಅಂಗಡಿ ಬಂದ್ ಮಾಡ್ತೀರಲ್ಲ, ಅಂಗಡಿ ಬಂದ್ ಮಾಡ್ತೀವಿ, ಹಾಲಿಡೇ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಕೆಲಸ ನೌಕರಿ ಮಾಡೋರ್ಗು ಒಂದು ದಿವಸ ಸುಟಿ ಇರ್ತದೆ, ಅಥವಾ ಒಂದೊಂದು ಕಡೆ 2 ದಿವಸ ಸುಟಿ ಮಾಡ್ಯಾರ ಅಲ್ಲ. ಇದು ವಾರಕ್ಕೊಮ್ಮೆ ಬೇಡ, 15 ದಿವಸಿಗೆ ಒಮ್ಮೆ ಇದನ್ನ ಬಾಯಿ ಬಂದ್ ಮಾಡಿ. ಇದೊಂದು ಕಾರ್ಖಾನೆ ಇದೆ ಒಳಗಡೆ ಅಲ್ಲ, ಎಲ್ಲ ಚಾಲೂನ ಇದೆ. ಒಂದು ದಿವಸ ಹಾಕಿಲ್ಲ ಅಂದ್ರೆ ಅದೆಲ್ಲ ರೀಜನರೇಟ್ ಆಗ್ತದೆ. ಹೊಲದಾಗ ಎತ್ತು ಕೆಲಸ ಮಾಡಿಸ್ತಿರ್ತಾರ ನೋಡ್ರಿ, ಇಡೀ ವಾರ ಮಾಡಿಸ್ತಾರ. ಸೋಮವಾರ ಕೆಲ್ಸಕ್ಕೆ ಹೋಗಂಗಿಲ್ಲ, ಅವು ಆರಾಮ್ ಕೂತಿರ್ತಾವ, ಮೇಕೋತ ರೆಸ್ಟ್ ಆಗಿಬಿಡ್ತದೆ. ಮತ್ತು ಮಂಗಳವಾರದಿಂದ ನಡೆ ಹೊಂಟು ಹೊಲಕ್ಕೆ, ಮತ್ತೆ ಕೆಲಸ ಚಾಲು. ಅದರಂಗ ನಮ್ಮ ಶರೀರಕ್ಕೆ ಒಂದು ದಿವಸ ಕಂಪ್ಲೀಟ್ ರೆಸ್ಟ್ ಮಲ್ಕೊಳ್ಳೋದಲ್ಲ. ಮತ್ತೆ ಆ ರೆಸ್ಟ್ ಹೇಳ್ತಾ ಇಲ್ಲ, ನಮ್ಮ ಎಲ್ಲ ಅಂಗಗಳಿಗೆ ಡೈಜೆಷನ್ ಅದೆಲ್ಲ ಏನಾಗಿಬಿಡ್ತದ, ರೆಸ್ಟಿಗೆ ಬಂದ್ಬಿಡುತ್ತೆ. ಮೋಸ್ಟ್ ಸೈಂಟಿಫಿಕ್ ಇದು. ಶಾಸ್ತ್ರ ಪ್ರಕಾರ ಜೀವನ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯನೂ ಚಲೋ ಇರ್ತದೆ, ಸುಖವಾಗಿ ಬದುಕಬಹುದು. ಸತ್ತ ಮೇಲೆ ಪರಮಧಾಮಕ್ಕೆ ವಾಪಸ್. ನೋಡ್ರಿ ಎಷ್ಟು ಬೆನಿಫಿಟ್ ಅಲ್ಲ ಶಾಸ್ತ್ರ ಪ್ರಕಾರ ಜೀವನ ಮಾಡಿದ್ರೆ.
ಸುಖವಾಗಿ ಬದುಕ್ಬೋದು, ಹೆಲ್ತ್ ಚಲೋ ಇರ್ತದೆ, ಎಲ್ಲ ಚಲೋ ಇರ್ತದೆ. ಕಡೆಗೆ ಶರೀರ ಬಿಟ್ಟ ಮೇಲೆ ಪರಂಧಾಮಕ್ಕೆ ವಾಪಸ್. ಮತ್ತು ಶಾಸ್ತ್ರ ವಿರುದ್ಧ ಮಾಡ್ಲಿಕ್ಕೆ ಈಗೂ ಸುಖವಾಗಿರಂಗಿಲ್ಲ. ಹೆಲ್ತ್ ಎಲ್ಲ ಹಾಳು ಮಾಡ್ಕೋತೀವಿ, ತಿನ್ಬಾರ್ದು ತಿನ್ನೋದು, ಕುಡಿಬಾರ್ದು ಕುಡಿಯೋದು ಎಲ್ಲ ಮಾಡ್ಕೋತ ಅಡ್ಡಾಡ್ತಾವೆ. ಆಮೇಲೆ ಸುಖವಾಗಿ ಈಗೂ ಇಲ್ಲ. ಮುಂದೆ ಭವಿಷ್ಯ ಏನಾಗ್ತದೆ? ಅಧೋಗತಿಗೆ ಹೋಗ್ತಾರಲ್ಲ, ಕೆಟ್ಟ ಪರಿಸ್ಥಿತಿಗೆ ಹೋಗ್ತದೆ. ಅದಕ್ಕೆ ಇವೆಲ್ಲ ಶಾಸ್ತ್ರ ಪ್ರಕಾರ ಮಾಡೋದು ಅತ್ಯಂತ ಅವಶ್ಯದ. ಇನ್ನು ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಚರ್ಚೆ ಮಾಡ್ತಾ ಬಂದ್ವಿ. ಯಾವ ಸಮಯದಲ್ಲಿ ಶರೀರ ತ್ಯಾಗ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ? 6 ತಿಂಗಳ ಉತ್ತರಾಯಣ, 6 ತಿಂಗಳ ದಕ್ಷಿಣಾಯಣ. ಸೂರ್ಯ ಉತ್ತರ ಕಡೆ ಹೋಗ್ಲಿಕ್ಕೆ ಹತ್ಕೊಳ್ಳೆ ಅದು ಉತ್ತರಾಯಣ ಅಂತಾರೆ. ಅದರಲ್ಲೇ ಈ ಟೈಮಿಗೆ ಚಲೋ ಡೇ ಟೈಮ್ನಾಗ ತಿರ್ಕೊಂಡ್ರೆ, ರಾತ್ರಿ ತಿರ್ಕೊಂಡ್ರೆ ಎಲ್ಲ ಬೇರೆ ಬೇರೆನೇ ಅವಾಗ ಇಂಥ ಸ್ಥಿತಿಗೆ ಹೋಗ್ತಾರೆ, ಇಂಥ ಸ್ಥಿತಿಗೆ ಹೋಗ್ತಾರೆ ಅಂತೆಲ್ಲ ಬಂದದಲ್ಲಿ. ಅದಕ್ಕೆ ಇವತ್ತಿನ ಶ್ಲೋಕ ಸ್ವಲ್ಪ ಹೇಳಬೇಕಲ್ಲ, ಶ್ಲೋಕನ ಹೇಳಿಲ್ಲ ಇನ್ನು. 24 ನಿನ್ನ ಆಗ್ಯದ. 25 ಅನುವಾದ ಅಷ್ಟು ಓದ್ತೀನಿ, 26 ಓದ್ತೀನಿ, 27ನೇದು ಶ್ಲೋಕ ಹೇಳೋಣ. ಸ್ವಲ್ಪ ಅವ 25ರಲ್ಲಿ ಕೃಷ್ಣ ಹೇಳ್ತಾನೆ, The mystic who passes away from this world during the smoke, the night, the moonless fortnight, or in the 6 months when the sun passes to the south, or who reaches the moon planet, again comes back. ಇವರೆಲ್ಲ ಶರೀರ ದಕ್ಷಿಣಾಯನದಲ್ಲಿ ಶರೀರ ಬಿಟ್ಟವ್ರು ಮತ್ತೆ ಒಳ್ಳೆ ಹುಟ್ಟು ಬರಬೇಕಾಗ್ತದೆ ಅನ್ಲಿಕ್ಕತ್ತಾರೆ. In the 3rd canto of Srimad Bhagavatam, we are informed that those who are expert in fruitful activities and sacrificial methods on earth attain to the moon at death. ಅವರು ಸ್ವರ್ಗ ಕಾಣ್ತಾರೆ ಅಂದ್ರೆ ಚಂದ್ರಲೋಕಕ್ಕೆ ಹೋಗ್ತಾರೆ. These elevated souls live on the moon for about 10,000 years by demigod calculation and enjoy life by drinking somaras. They eventually return to earth. This means that on the moon there are higher classes of living beings, though they may not be perceived by the gross senses. ಈಗ ಚಂದ್ರಲೋಕಕ್ಕೆ ಹೋಗಿ ಬಂದ್ರೆ ಈಗ ಅವ್ರೇನು ಹೇಳಿಕತ್ತಾರ, ಅಲ್ಲೇ ಲೈಫ್ ಇಲ್ಲ ಅನ್ಲಿಕ್ಕತ್ತಾರ. ಕೇಳಿರಲ್ಲ, ಚಂದ್ರಲೋಕದಲ್ಲಿ ಲೈಫೇ ಇಲ್ಲ ಅಂತಾರೆ ಅವರು. ಕೇಳಿರಲಿಲ್ಲ ಎಲ್ಲ ಇದು. ಚಂದ್ರಲೋಕಕ್ಕೆ ಹೋದರು, ಮಾಡಿದರು. ಅಮೇರಿಕನ್ ಎಸ್ಟ್ರೋನಾಟ್ಸ್, ನೀಲ್ ಆರ್ಮ್ಸ್ಟ್ರಾಂಗ್, ಏನೇನು ಹೆಸರು, ಅವೆಲ್ಲ ಹೋಗಿ ಚಂದ್ರಲೋಕದಲ್ಲಿ ಲ್ಯಾಂಡ್ ಮಾಡಿದರು. ಪ್ರಭುಪಾದವರು ಅವಾಗ ಅಮೇರಿಕಾದಾಗಿದ್ದರು. ಇಲ್ಲಿ ಭಾರತದಲ್ಲಿ ಇನ್ನೂ ಟಿ ವಿ ಇರಲಿಲ್ಲ ಅವಾಗ. ಅಲ್ಲಿ ಅಮೇರಿಕಾದಾಗ ಟಿ ವಿದಾಗ ತೋರಿಸಿದ್ರು, ಅಲ್ಲಿ ಎಸ್ಟ್ರೋನಾಟ್ಸ್ ಲ್ಯಾಂಡ್ ಆಗಿತ್ತು. ಪ್ರಭುಪಾದದ ನೋಡಿದ ತಕ್ಷಣ ಹೇಳ್ತಾರೆ, ಇದೆಲ್ಲ ಫಾರ್ಸ್ ಅದ, ಇದು ಬೋಗಸ್ ಅದ ಇದು ಅಂದ್ಬಿಟ್ಟು. ಹೊಗೆಯಲ್ಲಿ ಇವರು ಚಂದ್ರಲೋಕಕ್ಕಂತ ಅವಾಗ ಹೇಳಿಬಿಟ್ರು ಪ್ರಭುಪಾದರು. ಈಗ ಎಲ್ಲ ಸಾಕಷ್ಟು ಬರ್ಲಿಕ್ಕತ್ತವೆ. ಇವರು ಚಂದ್ರಲೋಕಕ್ಕೆ ಹೊಗೆ ಇಲ್ಲ, ಎಲ್ಲೋ ಹೋಗ್ಯಾರ, ಇನ್ನೂ ಮಾಡ್ಯಾರ, ಗದ್ದಲ ಮಾಡ್ಯಾರ, ರೊಕ್ಕ ಅಷ್ಟು ಖರ್ಚು ಮಾಡಿ ಹೋಗಿವಂತ ತೋರಿಸ್ಬಿಟ್ಟಾರ. ಎಲ್ಲ ಬೋಗಸ್ ಬೇಕಾಷ್ಟು ರಿಸರ್ಚ್ ಮಾಡ್ಯಾರ. ಕೇಳಿದ್ವಿ ಶಿವಾನಂದ, ಚಂದ್ರಲೋಕಕ್ಕೆ ಹೋಗೇ ಇಲ್ಲ ಇವರು. ಅಮೇರಿಕಾದಾಗ ಒಂದು ರಾಕ್ ಇಟ್ಟಾರಲ್ಲಿ, ಕಲ್ಲು, ಅದು ಚಂದ್ರಲೋಕದ ಕಲ್ಲು ಅಂತ ಇಟ್ಟಾರಲ್ಲಿ. ಅದನ್ನು ಹೊರಗಡೆ ಗಾರ್ಡ್ ಮಾಡ್ಲಿಕ್ಕೆ ಸೆಕ್ಯೂರಿಟಿ ನಿಂತಾರ, ಹೆವಿ ಗನ್ಸ್ ಇಟ್ಕೊಂಡು ಆ ಕಲ್ಲು ಗಾರ್ಡ್ ಮಾಡ್ಲಿಕ್ಕೆ. ಪ್ರಭುಪಾದರ ಜೊತೆ ಮಾತಾಡಿದ್ದೆಲ್ಲ ಅದೇ ಮಾರ್ನಿಂಗ್ ವಾಕ್ ಕನ್ವರ್ಸೇಷನ್. ಆ ಕಲ್ಲು ಗಾರ್ಡ್ ಮಾಡ್ಲಿಕ್ಕೆ ಸೆಕ್ಯೂರಿಟೀಸ್ ಪ್ರಭುಪಾದ ಮುಂದೆ ಹೇಳ್ತಾರೆ. ಮತ್ತು ಒಬ್ಬ ಶಿಷ್ಯ ಹೇಳ್ತಾನ, ಆ ಅಂಥವೇ ಕಲ್ಲು ಅಮೆಝಾನ್ನಾಗ ಅವ ಅಂತ ಕಲ್ಲು ಅನ್ಲಿಕ್ಕತ್ತಾರ. ಅದಕ್ಕೆ ಅಲ್ಲಿಂದ ತಂದಾರೇನಂತ ಹಿಂಗೆ ಪ್ರಭುಪಾದ ಅಲ್ಲಿಂದ ತಂದಿಟ್ಟಾರ ಇವ್ರು ಅಂತ ಹೇಳ್ಬಿಡ್ತಾರೆ. ಹಿಂಗೆ ಸುಮ್ಮನೆ ಎಲ್ಲ ಮೋಸ ಇದೆ. ಚಂದ್ರಲೋಕಕ್ಕೆ ಹೋಗಿ ಬಂದು ಗಾದ್ ಮಾಡಿದ್ದು, ಇದು ಮಾಡಿದ್ದು ಎಲ್ಲ ಬೋಗಸ್. ಚಂದ್ರಲೋಕದಲ್ಲಿ ಲೈಫ್ ಇಲ್ಲ ಅಂತಾರೆ. ಇಲ್ಲಿ ಹೇಳಲಿಕ್ಕೆ ಶಾಸ್ತ್ರ, ಅದು ಒಂದು ಸ್ವರ್ಗ ಹೆವಿ ಪ್ಲಾನೆಟ್. ಅಲ್ಲಿ ಹೋದವ್ರು 10,000 ವರ್ಷ ಬದುಕ್ತಾರೆ. ಅದು ಇಲ್ಲಿ ಲೆಕ್ಕಕ್ಕಲ್ಲ, ಅಲ್ಲಿ ಲೆಕ್ಕಕ್ಕೆ. ಯಾರನ್ನ ನಂಬೋಣ?
ಸೈಂಟಿಸ್ಟ್ ಮಾತ್ರ ಇದು ಶಾಸ್ತ್ರ ಶಾಸ್ತ್ರ ಏನು ಸೈಂಟಿಸ್ಟ್ ರೂಪಾಯಿ ಹೇಳ್ತಾರೆ ವಿ ಡೋಂಟ್ ಬಿಲೀವ್ ದಿ ಸೈಂಟಿಸ್ಟ್ ರಾಸ್ಕಲ್ಸ್ ಅಂತ ಅವರು ಶಬ್ದ ಇವು ಏನು ಹೇಳ್ಯಾರ ವಿ ಡೋಂಟ್ ಬಿಲೀವ್ ದಿ ಸೈಂಟಿಸ್ಟ್ ರಾಸ್ಕಲ್ಸ್ ಅಂತ ಯಾಕಂದ್ರೆ ಇವತ್ತು ಒಂದು ಹೇಳ್ತಾರ ನಾಳೆ ಮತ್ತೊಂದು ಹೇಳ್ತಾರೆ ಇವ್ರನ್ನ ನಂಬೋದಿಲ್ಲ ನಾವು ಅಂತಾರೆ ಮ್ಯಾನ್ ಕೇಮ್ ಫಾರ್ ಅ ಮಂಕಿ ಕೇಳಿದ್ರೆ ಥಿಯರಿ ಇದು ಯಾರು ಮಾಡಿದ ಥಿಯರಿ ಇದು ಡಾರ್ವಿನ್ ಮಂಗ್ಯದಿಂದ ಮನುಷ್ಯ ಬಂದ ಅಂತ ಎಲ್ಲ ಬೋಗಸ್ ಇದೆ ನಮ್ಮ ಸ್ಕೂಲ್ನಾಗೂ ತೋರಿಸಿದ್ರಲ್ಲ ಇದು ಸಿನಿಮಾ ಕರ್ಕೊಂಡು ಹೋದ್ರವ ನಾವು ಶಾಲೆಯೊಳಗಿದ್ದಾಗ ಆದಿ ಮಾನವ ಅಂತ ಹೇಳಿ ಸಿನಿಮಾ ತೋರಿಸಿದ್ರು ನಾವು ಹುಡುಗರು ಏನು ನೋಡ್ಲಿಕ್ಕೆ ಹೌದೇನೋ ಅಂತ ಅನ್ಸ್ಲಿಕ್ಕೆ ಎಲ್ಲ ಸ್ಕೂಲ್ನಲ್ಲಿ ಚಿತ್ರ ಮಾಡಿರ್ತಾರ ಮನುಷ್ಯ ಮಂಗ್ಯದಿಂದ ಬಂದ ಅಂತ ಎಲ್ಲ ಬೋಗಸ್ ಈಗೂ ಮಂಗ್ಯ ಅವ ಈಗ ಯಾಕೆ ಮನುಷ್ಯರಾಗಬಾರ್ದು ಅದರಿಂದ ಈಗೂ ಮಂಗ್ಯ ಅವಲ್ಲ ಮನುಷ್ಯರು ಯಾಕೆ ಆಗ್ತಾ ಇಲ್ಲ ಒಮ್ಮೆ ಆಗ್ತದ ಈಗ ಇಲ್ಲ ಇವ್ರು ಯಾವುದೋ ಒಂದು ಸ್ಕಲ್ ಹ್ಯೂಮನ್ ಸ್ಕಲ್ ಸ್ಟಡಿ ಮಾಡ್ಯಾರ ಡಾರ್ವಿನ್ ಅದಕ್ಕೆ ಆ ಲೆಕ್ಕಲಿಂದ ಹಿಂದೆಲ್ಲ ಎಪ್ಸಿದ್ರ ಅಂತ ಲೆಕ್ಕ ಮಾಡಿಬಿಟ್ಟ ಸ್ಪೆಕ್ಯುಲೇಷನ್ ಎಲ್ಲ ಐತಿ ಕಲ್ಪನಾ ಈಗ ಮನುಷ್ಯನ ಸ್ಕಲ್ ಸಿಕ್ಕವ ಬ್ಯಾಕ್ ಡೇಟಿಂಗ್ ಡಾರ್ವಿನ್ ಥಿಯರಿ ಈಗ ಹಂಗಾಗಿ ಅದು ಬೋಗಸ್ ಅನ್ಲಿಕ್ಕೆ ರೂಪಾಯಿ ಹೇಳ್ತಾರೆ ನಮ್ಮ ವೇದಿಕ ಸಂಸ್ಕೃತಿ ಪ್ರಕಾರ ಯಾರು ತಿಳ್ಕೊಂಡ್ರೆ ಸುಟ್ಟು ಹಾಕಿಬಿಡ್ತಾರೆ ಎಲ್ಲಿರ್ತಾರೆ ಬುಡ್ಡಿ ಅವ್ರದ್ದು ರಾಮಾಯಣ ಕಾಲದಾಗೂ ಸುಟ್ಟಾರ ಸತ್ಯುಗದಾಗೂ ಸುಟ್ಟಾರ ಸತ್ತವ್ರದ್ದು ಅವೆಲ್ಲ ಬುಡ್ಡಿಗೆಲ್ಲವ ಅವನೇನು ಸ್ಟಡಿ ಮಾಡ್ತಾರೆ ಇವ್ರು ಸ್ಟಡಿ ಮಾಡಿದ್ದು ಯಾರ್ದ ಈ ಹುಗುದವ್ರದ್ದು ಅಷ್ಟು ಸ್ಟಡಿ ಮಾಡಿರ್ಬೋದು ಇವ ಭಾಳ ಅಂದ್ರೆ ಎಲ್ಲ ಏನು ಸ್ಟಡಿ ಮಾಡ್ತಾನೆ ಎಲ್ಲ ಒಂದೊಂದು ಬೋಗಸ್ ಥಿಯರಿ ತರ್ಕೋತ ಹೋಗ್ಬಿಡ್ತಾರೆ ಡಾರ್ವಿನ್ ಥಿಯರಿ ರೂಪಾಯಿ ಹೇಳ್ತಾರೆ ಇವೆಲ್ಲ ಶಾಸ್ತ್ರದಿಂದ ಸ್ವಲ್ಪ ಸ್ವಲ್ಪ ಎಲ್ಲ ತಕ್ಕೊಂಡು ತಂದೊಂದು ಮಿಕ್ಸ್ ಮಾಡಿ ಥಿಯರಿ ಮಾಡಿಬಿಟ್ಟು ಲಾ ಆಫ್ ಎವಲ್ಯೂಷನ್ ಅಂತ ಹೇಳಿ ತೆಗೆದ್ರು ಏನದ ಲಾ ಆಫ್ ಎವಲ್ಯೂಷನ್ ಅವ ಹೇಳ್ತಾ ಇರುವುದು ಡಾರ್ವಿನ್ ಬಾಡಿ ಇವಾಲ್ವ್ ಆಗ್ಲಿಕ್ಕತ್ತದ ಅನ್ಲಿಕ್ಕತ್ತಾನ ಮಂಗ್ಯದಿಂದ ಈ ಶರೀರ ಬದಲಿ ಹಾಕೋತ ಮನುಷ್ಯ ಶರೀರ ಬಂತು ತಿಳಿದಲ್ಲ ಏನು ಇವಾಲ್ವ್ ಆತ ಬಾಡಿ ಇವಾಲ್ವ್ ಆಗ್ಲಿಕ್ಕತ್ತದ ಅನ್ಲಿಕ್ಕತ್ತಾನ ಬಾಡಿ ಇವಾಲ್ವ್ ಆಗುದಿಲ್ಲ ಸೋಲ್ ಇವಾಲ್ವ್ ಆಗ್ಲಿಕ್ಕತ್ತದ ಲಾ ಆಫ್ ಎವಲ್ಯೂಷನ್ ಪ್ರಕಾರ ಯಾರು ಇವಾಲ್ವ್ ಆಗ್ತಾರ ಸೋಲ್ ಉದಾಹರಣೆ ಕೊಟ್ಟೀನಿ ಇಲ್ಲೂ ಕೊಟ್ಟೀನಿ ಭಾಳ ಸಲ ಕೊಟ್ಟೀನಿ ಈಗ ಯಾರೋ ಒಬ್ಬ ಒಂದು ಸಣ್ಣ ರೂಮ್ನಾಗ ಇರ್ತಾನೆ ಒಬ್ಬನೇ ಇದ್ದ ಒಂದು ಸಣ್ಣ ರೂಮ್ನಾಗ ಇದ್ದಾನೆ ಮದುವೆ ಆದ ತಕ್ಷಣ ಈಗ ಸಣ್ಣ ರೂಮ್ ಸಾಲವಲ್ತ ಈಗ ಅವನು ಒಂದು ಅಟ್ಯಾಚ್ ಬಾತ್ ಬೇರೆ ಆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದ ಆಮೇಲೆ ಮತ್ತೆ ಸ್ವಲ್ಪ ದಿವಸಿಗೆ ಅದು ಚಿಕ್ಕದಾಗ್ಲಿಕ್ಕತ್ತು 1 ಬೆಡ್ರೂಮ್ ಹಾಲ್ ಕಿಚನ್ ತೊಗೊಂಡ ಹಾಲು ಬೇಕಂತ ಹೇಳಿ ಒಂದು ತೊಗೊಂಡ ಸ್ವಲ್ಪ ದಿವಸಿಗೆ ಅದು ಸಾಲಾರ್ದಂಗೆ ಆಯ್ತು ಮಕ್ಕಳು ಆದಮೇಲೆ 2 ಬೆಡ್ರೂಮ್ಗೆ ಹೋದ 2 ಬೆಡ್ರೂಮ್ ಹಾಲ್ ಕಿಚನ್ ಅದು ಸಾಲಾರ್ದಂಗೆ ಆದಮೇಲೆ 3 ಬೆಡ್ರೂಮ್ 5 ಬೆಡ್ರೂಮ್ ಅನ್ಕೋತ ಹೋಗ್ತಾರೆ ಹಿಂಗೆ ಈಗ ಆ ಮನೆ ಬೆಳೀತು ನೀವ ಆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದ ಅದು 1 ರೂಮ್ ಇದ್ದಿದ್ದು ಅಟ್ಯಾಚ್ ಬಾತ್ರೂಮ್ ತನಕ ಬಂತೇನ ಅದು ಇಲ್ಲ ಹಾಲ್ ಕಿಚನ್ ಆಯ್ತೇನ್ರಿ ಅದಕ್ಕೆ ಇವ ಆ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋದ ಅದರಂಗ ಆತ್ಮ ಈ ಯೋನಿದಿಂದ ಆ ಯೋನಿಗೆ ಸೋಲ್ ಇವಾಲ್ವ್ ಆಗ್ಲಿಕ್ಕತ್ತದ ಶಾಸ್ತ್ರ ಪ್ರಕಾರ 84 ಲಕ್ಷ ಯೋನಿ ಏನಿವು ಸೋಲ್ ಇವಾಲ್ವ್ ಆಗ್ಲಿಕ್ಕತ್ತದ ಆ ಡಾರ್ವಿನ್ ಹೇಳಿದ್ದ ಶರೀರ ಇವಾಲ್ವ್ ಆಗ್ಲಿಕ್ಕತ್ತದ ಅನ್ಲಿಕ್ಕತ್ತ ಕ್ಲಿಯರ್ ಆತಲ್ಲ ಇದು ಬೋಗಸ್ ಥಿಯರಿ ಇದು ಒಂದು ಬೆಡ್ರೂಮ್ ಇದ್ದಿತ್ತು 2 ಬೆಡ್ರೂಮ್ ಆತ 3 ಬೆಡ್ರೂಮ್ ಆತ ಎಲ್ಲರೂ ಕೇಳಿದ್ರೇನು ಆಗ್ತಾವೇನ್ರಿ ನಾಗರಾಜ ಹಂಗಾಗಿದ್ರೆ ನೀವು ಎಷ್ಟೊತ್ತಿಗೆ ಎಷ್ಟು ಬೆಡ್ರೂಮ್ ಹಾಕಿತ್ತು ಮನೆ ಅದು ಹಂಗೇ ಇರ್ತದೆ ಇವ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದ ಅವ ಬಿಟ್ಟು ಇನ್ನೊಂದು ಮನೆಗೆ ಹೋದ ಹಂಗೆ ಸೋಲ್ ಇವಾಲ್ವ್ ಆಗ್ಲಿಕ್ಕತ್ತದ 84 ಲಕ್ಷ ಯೋನಿ ದಾಟಿ 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 ಕಡಿಗೆ ಮಾನವ ಶರೀರ ಬಂತು ಅದಕ್ಕೆ ಇದನ್ನು ಸ್ಪಷ್ಟ ಮಾಡ್ಕೋರಿ ಬಾಡಿ ಇವಾಲ್ವ್ ಆಗೋದಿಲ್ಲ ಸೋಲ್ ಇವಾಲ್ವ್ ಆಗ್ತಾ ಇದೆ
ಅದಕ್ಕೆ ಅಲ್ಲಿ ಚಂದ್ರ ಲೋಕಕ್ಕೆ ಹೋದ್ರು, ಅಲ್ಲಿ ಸ್ವರ್ಗ ಲೋಕ, ಅಲ್ಲಿ ಆಯುಷ್ಯ ಭಾಳ ದೊಡ್ಡದ. ಮತ್ತು ಪ್ರಭುಪಾದಲ್ಲಿ ಬರ್ದಾರ, ಮೇ ನಾಟ್ ಬಿ ಪರ್ಸೀವ್ಡ್, ಅಲ್ಲಿ ಜೀವವ ಮೇ ನಾಟ್ ಬಿ ಪರ್ಸೀವ್ಡ್ ಬೈ ದಿ ಗ್ರಾಸ್ ಸೆನ್ಸಸ್, ನಮ್ಮ ಇಂದ್ರಿಯಗ ಕಾಣ್ಲಿಕ್ಕಿಲ್ಲ. ಈ ಯಮದೂತರು ಬಂದ್ರ ಕಾಣಿಸ್ತಾರೇನ್ರಿ? ಯಮದೂತರು ಬರೋದು ಖರೇನೋ ಸುಳ್ಳು? ಯಾರಿಗೆ ಕಾಣಿಸ್ತಾರ? ಅವ್ರು ಹೇಳ್ತಾರೆ, ನಾವು ಸಾಯೋ ಬಾಜುಕ ಕೂತಿದ್ರಿ, ನಾವು ಕಾಣಲಿಲ್ಲ ಅಂತ. ಯಾರಿಗೆ ಅವ್ರಿಗೆ ಕಾಣಿಸ್ತಂದ್ರೆ ಅವರು ಸಾಯ್ತಾರ. ಯಾರಿಗೆ ಕಾಣ್ತದ? ಸಾಯೋರಿಗೆ ಕಾಣುತ್ತದ. ಅದೇನು ಕಾಣಿಸ್ತದೆ ಸಾಯೋರಿಗೆ? ಅವರು ಸೂಕ್ಷ್ಮ ಶರೀರ ಕಣ್ಣಿಂದ ಕಾಣುತ್ತದೆ. ಈ ಕಣ್ಣಿಗೆ ಕಾಣುವುದಿಲ್ಲ, ಈ ಕಣ್ಣಿಗೆ ಕಾಣುವುದಿಲ್ಲ. ಸೂಕ್ಷ್ಮ ಶರೀರದ ಕಣ್ಣು, ಅದು ಆತ್ಮ ಸೂಕ್ಷ್ಮ ಶರೀರದಿಂದ ಹೊರಗೆ ಬರುವಾಗ ಯಮದೂತರ ಕಂಡ ಬರ್ತದೆ. ಅದಕ್ಕೆ ಈ ಕಣ್ಣಿಗೆ ಎಲ್ಲ ಪರ್ಸೀವ್ ಆಗುದಿಲ್ಲ. ಅಲ್ಲಿ ಸ್ವರ್ಗಲೋಕದಲ್ಲಿ ಚಂದ್ರಲೋಕದಲ್ಲಿನೂ ಜೀವವ ಈ ಗ್ರಾಸ್ ಸೆನ್ಸಸ್ ಇಂದ ಪರ್ಸೀವ್ ಆಗುವುದಿಲ್ಲ ಅಂತ ಪ್ರಭುಪಾದ ಹೇಳಿಕತ್ತಾರೆ. ಮುಂದೆ 26ರಲ್ಲಿ, ಅಕಾರ್ಡಿಂಗ್ ಟು ದ ವೇದಾಸ್ ದೇರ್ ಆರ್ 2 ways ಆಫ್ ಪಾಸಿಂಗ್ ಫ್ರಮ್ ದಿಸ್ ವರ್ಲ್ಡ್, ಒನ್ ಇನ್ ಲೈಟ್ ಅಂಡ್ ಒನ್ ಇನ್ ಡಾರ್ಕ್ನೆಸ್. ಒಂದು ಹಗಲ ಹೊತ್ತಿಗೆ, ಇನ್ನೊಂದು ರಾತ್ರಿ ಹೊತ್ತಿಗೆ. ಒನ್ ಹೂ ಪಾಸಸ್ ಇನ್ ಲೈಟ್ he does not come back, and one who passes in darkness he returns. ರಾತ್ರಿ ಸತ್ತವರ ಮತ್ತೆ ಹುಟ್ಟು ಬರ್ತಾರೆ, ಹಗಲ ಸತ್ತವರ ಬರುವುದಿಲ್ಲ. ದಿ ಸೇಮ್ ಡಿಸ್ಕ್ರಿಪ್ಷನ್ ಆಫ್ ಡಿಪಾರ್ಚರ್ ಅಂಡ್ ರಿಟರ್ನ್ ಇಸ್ ಕೋಟೆಡ್ ಬೈ ಆಚಾರ್ಯ ಬಲದೇವ್ ವಿದ್ಯಾಭೂಷಣ್ ಫ್ರಾಮ್ ದಿ ಚಾಂದೋಗ್ಯ ಉಪನಿಷತ್. ನೋಡ್ರಿ, ಇವೆಲ್ಲ ಗೀತೆ ಒಳಗೆ ಏನೇನು ಅದಲ್ಲ ಇಂಥ ವಿಷಯ ಉಪನಿಷತ್ತಲ್ಲೂ ಅದ. ಅದಕ್ಕೆ ಗೀತಾಗೆ ಇನ್ನೊಂದು ಹೆಸರು ಗೀತೋಪನಿಷತ್. ಬರ್ಕೋರಿ, ಗೀತಾಗೆ ಇನ್ನೊಂದು ಹೆಸರು ಗೀತೋಪನಿಷತ್. ಯಾಕೆ ಗೀತೋಪನಿಷತ್? ಎಲ್ಲ ಉಪನಿಷತ್ತಿನ ಸಾರದ ಇದ್ರೊಳಗೆ ಏನದ? ಎಲ್ಲ ಉಪನಿಷತ್ತಿನ ಸಾರ ಭಗವದ್ಗೀತಾ. ಅದಕ್ಕೊಂದು ಗೀತಾ ಮಹಾತ್ಮೆ ಶ್ಲೋಕದಲ್ಲ ಬರ್ತದ, ಯಾರಿಗಾರ? ಸರ್ವ ಉಪನಿಷದ ಗಾವ. ಎಲ್ಲ ಉಪನಿಷತ್ ಒಂದು ಆಕಳ ಹೋಲಿಸ್ಲಿಕ್ಕತ್ತಾರ. ಸರ್ವ ಉಪನಿಷತ್ ಗಾವ. ದೊಗ್ಧ ಗೋಪಾಲನಂದನ, ಆಕಳದ ಹಾಲು ಹಿಂಡಾರ ಯಾರ? ಕೃಷ್ಣ. ಆಕಳ ಅನ್ನೋದು ಏನಾಯ್ತು ಈಗ? ಎಲ್ಲ ಉಪನಿಷತ್. ಸರ್ವ ಉಪನಿಷತ್ ಗಾವ, ಆಕಳ ಕಂಪೇರ್ ಮಾಡ್ಲಿಕ್ಕತ್ತಾರ. ಮತ್ತೆ ಎಲ್ಲ ಆಕಳ ಅಲ್ಲ, ಒಂದು ಕಂಪ್ಯಾರಿಸನ್ ಇರುತ್ತೆ. ಸರ್ವ ಉಪನಿಷತ್ ಗಾವ. ದೊಗ್ಧ ಗೋಪಾಲನಂದನ, ಆಹಾರ ಹಿಂಡಾವ ಕೃಷ್ಣ. ಪಾರ್ಥ ವತ್ಸ, ಪಾರ್ಥ ಅರ್ಜುನ ಆಕಳದ ಕರು. ಸುಧೀರ್ ಭೋಕ್ತ, ಆಕಳದಲ್ಲಿ ಎಲ್ಲದಕ್ಕಿಂತ ಮಹತ್ವ ಎದಕ್ಕದ? ಅದರ ಮೂತ್ರ, ಹಾಲು ಭಾಳ ಇಂಪಾರ್ಟೆಂಟ್ ಅಲ್ಲ? ಹಾಲೇ ಇಂಪಾರ್ಟೆಂಟ್. ನೋಡ್ರಿ, ಹಾಲು ಭಗವದ್ಗೀತಾ ಅನ್ಲಿಕ್ಕತ್ತಾರ. ಇಡೀ ಉಪನಿಷತ್ ಎಲ್ಲ ಒಂದು ಆಕಳಿಗೆ ಹೋಲಿಸಿ ಕೃಷ್ಣ ಹಾಲು ಹಿಂಡಾವ, ಅರ್ಜುನ ಕರ ಆಗಿ, ಹಾಲು ಭಗವದ್ಗೀತಾ. ಇದಕ್ಕಿಂತ ಎಷ್ಟು ಚಲೋ ಡಿಸ್ಕ್ರಿಪ್ಷನ್ ಯಾರು ಕೊಡ್ಲಿಕ್ಕೆ ಆಗ್ತದೆ? ಇದು ನೋಡಿ, ಗೀತಾ ಮಹಾತ್ಮ್ಯದಲ್ಲಿ ಬಂದಿದ್ದು ಹಾಲು ಅನ್ನೋದೇ ಭಗವದ್ಗೀತಾ. ಅಂದ್ರೆ ಅರ್ಥ ಆಕಳದ ಎಸೆನ್ಸ್ ಹಾಲು, ಎಲ್ಲ ಉಪನಿಷದ ಎಸೆನ್ಸ್ ಭಗವದ್ಗೀತಾ. ಮತ್ತೆ ಈ ಹಾಲು ಕೊಡೋರು ಯಾರಿಗೆ? ಸುಧೀರ, ಬುದ್ಧಿವಂತ, ಬುದ್ಧಿಜೀವಿ. ಕಲ್ಯಾಣ ನಗರದಾಗ ಎಲ್ಲಿದ್ದಾರೆ ಬುದ್ಧಿಜೀವಿ? ಎಲ್ಲ ಇಲ್ಲಿ ಕಲ್ಯಾಣ ನಗರ ಅನ್ರಿ, ಎಲ್ಲ ಇಲ್ಲಿ ಕೂತಾರೆ. ಎಲ್ಲ ಸಜ್ಜನವ್ರ ಮನೆ, ಎಲ್ಲ ಬುದ್ಧಿಜೀವಿ, ಇಂಟೆಲಿಜೆಂಟ್ ಕ್ಲಾಸ್ ಎಲ್ಲ ಇಲ್ಲಿ ಬಂದಾರೆ. ಇದನ್ನೇ ಕುಡಿತಾರೆ. ಸುಧೀರ ಭೋಕ್ತ ದುಗ್ಧಾಂ ಗೀತಾಮೃತ ಮಹತ್ವ. ಇದೇ ಗೀತಾಮೃತ, ಅಮೃತ. ಅದಕ್ಕೆ ಉಪನಿಷತ್ತಿನ ಸಾರ ಇಲ್ಲಿ ಇದ್ದಿದ್ದು ಎಲ್ಲ ಉಪನಿಷತ್ನಲ್ಲೇ ಇದ್ದೇ ಇರ್ತದೆ. ಅದನ್ನೇ ಇಲ್ಲಿ ವಿಶ್ವನಾಥ ಆಚಾರ್ಯ ಬಲದೇವ್ ವಿದ್ಯಾಭೂಷಣ್ ಅವರು ಚಾಂದೋಗ್ಯ ಉಪನಿಷತ್ತಾಗಿ ಕೊಟ್ಬಿಡ್ತಾರೆ. ಇನ್ ಸಚ್ ಎ ವೇ ದೋಸ್ ಹೂ ಆರ್ ಫ್ರುಕ್ಟಿವ್ ವರ್ಕರ್ಸ್, laborers and philosophical speculators from time immemorial are constantly going and coming. Actually, they do not attain ultimate salvation, or they do not surrender to Krishna.
ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗ್ರಿ, ಅಲ್ಲಿ ಗಾಡಿ ಬರ್ತಿರ್ತಾವಲ್ಲ, ಟ್ರೈನ್ ಬರ್ತದೆ, ಟ್ರೈನ್ ಬಂದ ಕೂಡ ಜನ ಇಳಿತಿರ್ತಾರೆ, ದಬಾ 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 ಇಳಿತಿರ್ತಾರೆ, ಮತ್ತು ಹತ್ತಿರ್ತಾರೆ. ಬಸ್ ಸ್ಟ್ಯಾಂಡಿಗೆ ಹೋದ್ರು ಬಸ್ ಬರ್ತಿರ್ತಾವೆ, ಬಸ್ದಾಗಿಂದು ಇಳಿತಿರ್ತಾರೆ, ಮತ್ತು ಆಮೇಲೆ ಮತ್ತೆ ಬಸ್ ತುಂಬ್ತದೆ, ಮತ್ತು ಸಿಟಿ ಹೊಡಿತಾರೆ, ಮತ್ತು ಬಸ್ ಹೊರಡ್ತಾರೆ. ಏರ್ಪೋರ್ಟಿಗೆ ಹೋದ್ರು ಹಂಗಲ್ಲ, ವಿಮಾನ ಲ್ಯಾಂಡ್ ಆತ ಎಲ್ಲ ಇಳಿದು ಬರ್ಲಿಕ್ಕತ್ತ, ಆಮೇಲೆ ಹತ್ತವ್ರೆ ಹಂಗೆ ಮ್ಯಾಲೆ ಹೋಗ್ತಿರ್ತಾರೆ. ಇದು ಚಾಲೂನ ಅದ, ಇದು ಕಂಟಿನ್ಯೂ ಚಾಲೂನ ಅದ. ಈಗೂ ಎಷ್ಟೋ ಮಂದಿ ನಮಗೆಲ್ಲಿ ಗೊತ್ತಾಗ್ತದೆ, ಪರಿಚಯ ಇದ್ದವ್ರದ್ದು ಸುದ್ದಿ ಬರ್ತದೆ, ಇವ್ರು ಹೋದ್ರೆ ಅವ್ರು ಹೋದ್ರು. ಈಗೂ ಎಷ್ಟು ಜನ ಹಂಗೆ ಹೋಗ್ತಾ ಇರ್ತಾರೆ. ಇನ್ನೊಬ್ರು ಬಹಳ ಪ್ರಸಿದ್ಧ ವ್ಯಕ್ತಿ ಹೋದ್ರಲ್ಲ, ಅಜಿತ್ ಪವಾರ್, ನೋಡ್ರಿ ಹೆಂಗೆ ಆಕ್ಸಿಡೆಂಟ್ನಾಗ ಹೋಗ್ಬಿಟ್ಟು, ಏನು ಕರೋನಾದ ಚಕ್ಕರ ಏನೇನೋ ಮಾಡ್ಕೊಂಡು ಹೋಗಿ ಎಲ್ಲ ಮಾಡ್ಕೊತ ಹೋಗ್ತಾರೆ. ಫೈನಲಿ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ ನಮ್ಗೆ ಅಂತ ಹೇಳಿಕತ್ತೀವಿ. ಎಲ್ಲ ಎಳ ಹೋಯ್ತದೆ. ಮತ್ತು ಮುಂದಿನ ಏನು ನೋಡ್ರಿ ಪರಿಸ್ಥಿತಿ, ಈಗ ಮಾಡುವಾಗ ಯಾರಿಗೂ ಹಂಗ ಏನೇನೋ ಮಾಡ್ಕೊತ ಹೋಗ್ಬಿಡ್ತಾರೆ. ಮತ್ತು ಬರ್ತದೆ, ಏನೇನು ಬರ್ತದೆ ಗೊತ್ತ. ಅದಕ್ಕೆ ಇವೆಲ್ಲ ಸಾಯ್ತಿರ್ತಾರೆ, ಹುಟ್ಟು ಬರ್ತಿರ್ತಾರೆ. ಇಲ್ಲಿ ಹುಟ್ಟಿದ್ದು ಕೇಳ್ತೀವಿ, ಸತ್ತಿದ್ದು ಕೇಳ್ತೀವಿ. ಹಂಗೆ ಚಾಲನ ಅದ. ಬಸ್ ಸ್ಟ್ಯಾಂಡ್ನಾಗ ಬಾರಿ ಇಳಿಯೋದು ಹತ್ತೋದು, ಇಳಿಯೋದು ಏನು ದೊಡ್ಡ ಆಶ್ಚರ್ಯ ಅಲ್ಲಲ್ಲ, ಇವು ಎಲ್ಲ ಕಾಮನ್ ಆಗಿಬಿಟ್ಟದೆ. ಅದಕ್ಕೆ ಇವ್ರು ಯಾರೂ ಮೋಕ್ಷ ಪಡೆಯಂಗಿಲ್ಲ ಅಂತ ಬರೆದ್ಬಿಟ್ಟಾರೆ. ಇವರೆಲ್ಲ ಬಸ್ದಾಗ ಇಳಿಯೋರು ಹತ್ತೋರು ಮೋಕ್ಷ ಪಡೆಯೋರಲ್ಲ. ಹುಟ್ಟು ಬರೋರು ಸಾಯೋರು, ಮೋಕ್ಷ ಪಡೆಯೋರಲ್ಲ. ಯಾರು ಮೋಕ್ಷ ಪಡಿತಾರ? ರೂಪ ಸ್ಪಷ್ಟ ಬರ್ದಾರ. ಫಾರ್ ದಿ ಡು ನಾಟ್ ಸರೆಂಡರ್ ಟು ಕೃಷ್ಣ. ಎಲ್ಲಿವರೆಗೂ ಕೃಷ್ಣಗೆ ನಾವು ಶರಣ ಆಗುವುದಿಲ್ಲ, ಅಲ್ಲಿವರೆಗೂ ಮೋಕ್ಷ ಸಿಗುವುದಿಲ್ಲ. ಕೃಷ್ಣಗೆ ಶರಣ ಆಗೋದಂದ್ರೆ ಏಕಾದಶಿ ಇವೆಲ್ಲ ಮಾಡ್ಬೇಕು. ಮತ್ತೆ ಶರಣಾಗೋ ಅರ್ಥ ಏನ್ರಿ? ಇದು ಕೈ ಮೇಲೆ ಹತ್ತಿಬಿಟ್ರೆ ಶರಣಾಗ್ಬಿಟ್ರ ನಾವು ಹೇಳಿದ್ದು ಮಾಡಬೇಕು. ಗುರುಗೆ ಶರಣಾಗೋದು, ದಂಡವತ್ ಪ್ರಣಾಮ ಅನ್ನೋದು ಹೇಳಿದ್ದ ಆಗೋದಿಲ್ಲ ನಮ್ಮ ಕಡೆ. ಇದಂತ ಶರಣಾಗತಿ. ಶರಣ ಆದರೆ ಹೇಳಿದ್ದು ಮಾಡಬೇಕು, ವಿದೌಟ್ ಕ್ವೆಶ್ಚನ್, ವಿದೌಟ್ ಆರ್ಗ್ಯುಮೆಂಟ್. ಇದು ಶರಣಾಗತಿ. ಕೃಷ್ಣ ಶರಣಾಗಿ, ಗುರು ಶರಣಾಗಿ ಅಂದ್ರೆ ಅವ್ರು ಹೇಳಿದ್ರು ನಾವು ಮಾಡ್ತಾ ಇದ್ರೆ ಪರ್ಫೆಕ್ಟ್. ಶರಣ ಆದರೆ ಮಾತ್ರ ಅವ್ರಿಗೆ ಮೋಕ್ಷ ಸಿಗ್ತದೆ. ಇಲ್ಲಿ ಒಂದು ಬಹಳ ಸುಂದರ ಶ್ಲೋಕ, ಅನೇಕ ಬಾರಿ ಅದನ್ನು ಹೇಳೀನಿ, ಮತ್ತೆ ನೆನಪು ಮಾಡ್ಕೊಂಡ. ಭಾಗವತದಲ್ಲಿ ಬರೋ ಶ್ಲೋಕ, ಸಮಾಶ್ರಿತಾಯ ಪಾದ ಪಲ್ಲವ ಪ್ಲವಂ ಮಹತ್ಪದಂ ಪುಣ್ಯೋ ಯಶೋ ಮುರಾರಿ ಭವಾಂಬುದೀರ್ ವತ್ಸ ಪದಂ ಪರಂ ಪದಂ 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 ಯದ್ವಿಪದಂ ನ ತೇಷಾಂ. ಇಲ್ಲೇ ಹೇಳಿಕತ್ತಾರ, ಯಾರ ಕೃಷ್ಣನ ಚರಣ ಕಮಲದ ಆಶ್ರಯ ಪಡಿತ ಸಮಾಶ್ರಿತ ಈ ಪಾದ ಪಲ್ಲವ ಪ್ಲವಂ. ಭಗವಂತನ ಪಾದಿಗೆ ಏನಂತಾರ? ಮಹತ್ಪದಂ. ವಿನೋದವ್ರು ಕೇಳಿಕತ್ತಾರಲ್ಲ, ಮಹತ್ಪದಂ ಅಂದ್ರೆ ಏನಿದೆ ಅರ್ಥ? ಶಿವಾನಂದ ದೊಡ್ಡ ಪಾದನ ಏನು ಮಹತ್ಪದಂ ಅಂದ್ರೆ? 24 ಎಲಿಮೆಂಟ್ಸ್. ಮಹತ್ಪದಂ ಅಂದ್ರೆ ಏನು? ಇಂಪಾರ್ಟೆಂಟ್ ಮಹತ್ತತ್ವ. ಅದೆಲ್ಲ ಭಗವಂತನ ಪಾದದಲ್ಲಿ ಆಶ್ರಯಿತ. ಏನದ? ಮಹತ್ತತ್ವ. ಬರ್ಕೋತ ಹೋಗ್ರಿ, ಹಂಗ ಹೇಳಿದ್ ಯಾವ ಬಿಡಬೇಡ್ರಿ, ಅವನು ಪೆನ್ ಕೆಳಗೆ ಇಡಬೇಡ್ರಿ, ಅದನ್ನು ಹಂಗ ಶಾರ್ಟ್ ಹ್ಯಾಂಡ್ ಬರ್ದಂಗೆ ಬರ್ಕೋತ ಹೋಗ್ಬಿಡ್ಬೇಕು. ಮಹತ್ಪದಂ ಅಂದ್ರೆ ಈಗ ಮಹತ್ತತ್ವ ಎಲ್ಲ ಭಗವಂತನ ಪಾದದಲ್ಲೇ ಆಶ್ರಯ. ಆದ್ದರಿಂದ ಅದಕ್ಕೆ ಮಹತ್ಪದಂ ಅನ್ಲಿಕ್ಕತ್ತಾರ. ಈ ಮಹತ್ತತ್ವ ಯಾವ್ದೀಗ? ಒಂದು 24 ಎಲಿಮೆಂಟ್ಸ್, ಅವೆಲ್ಲ ಕೂಡಿದ್ರೆ ಮಹತ್ತತ್ವ. ಆಗಲೇ ಒಂದು 10 ಹೇಳಿದೆ. ಈಗ ಆಗಲೇ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅದೆಲ್ಲ 10. ಆಮೇಲೆ ಭೂಮಿ ಆಪೋ ನಲೋ ವಾಯು ಖಂ ಮನೋ ಬುದ್ಧಿ ರೇವಚ ಅಹಂಕಾರ ಇತಿಯ ಮಂದಿ ಭಿನ್ನ ಪ್ರಕೃತಿ ಅಷ್ಟದ 7.4 8 ಆಯ್ತು. 10 8 18 ಆಯ್ತು. ಇಲ್ಲೇ ಇನ್ನು 5 ಇಂದ್ರಿಯ ವಸ್ತು, ಇಂದ್ರಿಯ ವಿಷಯ. ಇಂದ್ರಿಯ ವಿಷಯ ಕಣ್ಣಿಗೆ ವಿಷಯ ಏನದ? ಶಬ್ದ ಅಲ್ಲ, ರೂಪ. ಕಣ್ಣಿಗೆ ವಿಷಯ ಏನದ? ರೂಪ. ನೋಡೋದು ಕರೆ. ಏನು ನೋಡೋದು? ಏನು ಬೇರೆ ಹಿಂಗ ಬರೀ ನೋಡಕ್ ಬರಂಗಿಲ್ಲ, ರೂಪ ಬೇಕು ಅದಕ್ಕೆ. ಕಣ್ಣಿಗೆ ವಿಷಯ ಏನದ? ರೂಪ. ಬರ್ಕೋರಿ ಎಲ್ಲ ಇವನು
ಕಣ್ಣಿಗೆ ವಿಷಯ ರೂಪ, ಕಿವಿಗ ಶಬ್ದ, ನಾಲ್ಗಿಗ ರುಚಿ. ಶಬ್ದ ರುಚಿ, ಕಿವಿಗ ಶಬ್ದ ಆಯ್ತು, ನಾಲ್ಗಿಗ ರುಚಿ, ಮತ್ತು ಮೂಗಿಗ ಗಂಧ, ಮೂಗಿಗೆ ಗಂಧ. ಐದನೇದು ತ್ವಚ, ಟಚಿಂಗ್ ಸೆನ್ಸ್. 18 5 23 ಆಯ್ತು ಇಲ್ಲಿ. ಇನ್ನೊಂದು 24ನೇದು ಮಹತ್ತತ್ವ. ಅದು ಇವೆಲ್ಲ ಭಗವಂತನ ಪ್ರಳಯ ಆದಾಗ ಎಲ್ಲ ಭಗವಂತನ ಪಾದದಲ್ಲಿ ಸೇರಿಬಿಡ್ತದೆ. ಅದಕ್ಕೆ ಆ ಭಗವಂತನ ಪಾದಿಗೆ ಮಹತ್ತತ್ವ ಅಂತ. ಯಾರು ಕೃಷ್ಣನ ಚರಣ ಕಮಲದ ಆಶ್ರಯ ಪಡಿತಾರ ಸಮಾಶ್ರಿತ ಈ ಪಾದ ಪಲ್ಲವ ಪ್ಲವಂ ಮಹತ್ಪದಂ ಪುಣ್ಯೋ ಯಶೋ ಮುರಾರಿ. ಕೃಷ್ಣನ ಹೆಸರು ಮುರಾರಿ. ಯಾಕ ಮುರಾರಿ? ಮೂರ ಅನ್ನೋ ರಾಕ್ಷಸನ ಕೊಂದಿದ್ದಕ್ಕೆ ಮುರಾರಿ. ಮುಕುಂದ ಮುರಾರಿ ಅಂತ. ಆ ಭಗವಂತನ ಚರಣ ಕಮಲದ ಆಶ್ರಯ ಪಡೆದ್ರೆ ಏನಾಗ್ತದೆ? ಭವಾಂಬುಧಿ. ಭವ ಆಂಬುಧಿ ಅಂದ್ರೆ ಒಂದು ಸಾಗರ ಇದೆ. ಜನ್ಮ ಮೃತ್ಯು ಜರಾ ವ್ಯಾಧಿ, ಬರ್ತ್ ಓಲ್ಡ್ ಏಜ್ ಡಿಸೀಸ್ ಡೆತ್ ಕಂಟಿನ್ಯೂ ನಡೆದ್ಬಿಟ್ಟದೆ. ಸಾಗರ ಇದೆ. ಮೃತ್ಯು ಸಂಸಾರ ಸಾಗರ ಏನಿದೆ ಗೀತೆ ಹೇಳ್ತಾ, ಮೃತ್ಯು ಸಂಸಾರ ಸಾಗರ ಇದೆ. ಇದರಾಗ ನಾವು ಸಿಕ್ಕಿದ್ದು ಬಿಟ್ಟಿವಿ, ಸಿಕ್ಕಿವೇ ಇಲ್ಲ. ಸಾಗರ ಈಸ್ಲಿಕ್ಕೆ ಬರ್ತದಲ್ರಿ? ಇಲ್ಲೇ ಉಳ್ಕಲ್ ಕೆರೆ ಈ ದಂಡೆಯಿಂದ ಆ ದಂಡೆ ಹೋಗೋದು ಸತ್ತ ಹೋಗ್ತಾನೆ. ಎಕ್ಸ್ಪರ್ಟ್ ಸ್ವಿಮ್ಮರ್ಗೂ ಆಗೋದಿಲ್ಲ. ನಾಗರಾಜ್ ಹೋಗ್ತಾರೆ ಕಣ. ಇಲ್ಲ ಬರಂಗ ನೀನು ಸ್ವಿಮ್ಮಿಂಗ ಇಲ್ಲ. ಎಕ್ಸ್ಪರ್ಟ ದಾಟ್ಬೋದ? ಈ ಕಡೆ ಆ ಕಡೆ ಕೆರೆ ಕೆರೆ ದಾಟುವುದ ಕಠಿಣ ಅದ. ಕೆಲವರು ನದಿ ಒಳಗೂ ಈಸ್ತಾರೆ ಎಕ್ಸ್ಪರ್ಟ್. ಈ ದಂಡೆಯಿಂದ ಆ ದಂಡೆ ಹೋದವರು ಎಕ್ಸ್ಪರ್ಟ್ ನದಿ ಈಸ್ತಾರೆ. ಸಮುದ್ರದಾಗ ಯಾರು ಈಸ್ಲಿಕ್ಕೆ ಆಗ್ತದ? ಎಷ್ಟೊತ್ತು ಈಸ್ತಾನ ಸಮುದ್ರದಾಗ? ಎಷ್ಟು ಎಕ್ಸ್ಪರ್ಟ್ ಸ್ವಿಮ್ಮರ್ ಇದ್ದಾನಂದ್ರೂ ಸಮುದ್ರದಾಗ ಭಾಳ ಹೊತ್ತು ನಡೆಯಂಗಿಲ್ಲ. ಇದು ಭವಸಾಗರ. ಈ ಭವಸಾಗರ ಭವಾಂಬುದಿ ಈಸಿ ಹೋಗ್ಲಿಕ್ಕೆ ಬರೋಂಗಿಲ್ಲ. ಕೃಪಾದ ಇನ್ನೊಂದು ಉದಾಹರಣೆ ಕೊಡ್ತಾರೆ. ನಾಯಿಗೆ ಈಸ್ಲಿಕ್ಕೆ ಬರ್ತದೆ, ನಮಗೆ ಈಸ್ಲಿಕ್ಕೆ ಬರೋಂಗಿಲ್ಲ. ನಾಯಿ ಬಾಲ ಹಿಡಿದ್ಬಿಟ್ರೆ ಸಾಕಲ್ಲ, ನಾಯಿನೂ ಸಾಯ್ತದೆ, ನಾವು ಸಾಯ್ತೀವಿ. ಹೌದು. ಹಂಗರ್ಥ ಕೃಷ್ಣನ ಬಿಟ್ಟು ಮತ್ತೆ ಯಾರ ದೇವಿ ದೇವತಾ ಬಾಬಾ ಆಶ್ರಯ ಹಿಡಿದ್ರೆ ನಾಯಿ ಬಾಲ ಹಿಡ್ದಂಗತ್ತಾರ. ಅವರು ಹೋಗ್ತಾರ, ನಾವು ಹೋಗ್ಯವ. ಕೃಷ್ಣ ಒಂದೇ. ಸುಮ್ಮನೆ ಮಾತಲ್ಲ ಇದು, ಆ್ಯಕ್ಚುಲ್ ಫ್ಯಾಕ್ಟ್ ಇದು. ಪ್ರಭುಪಾದೆಲ್ಲ ಹೇಳಿದ ಮಾತು ಹೇಳ್ತಾ ಇದ್ದೀನಿ. ಅದಕ್ಕೆ ಇದು ಈಸ್ಲಿಕ್ಕೆ ಶಕ್ಕಿಲ್ಲ, ಈಸ್ಲಿಕ್ಕೆ ಆಗೋದಿಲ್ಲ ಅಂತ ಇಂಥವೆಲ್ಲ ಆಶ್ರಯ ಹಿಡ್ಕೊಂಡು ಕೂತರು ನಾಯಿ ಬಾಲ ಹಿಡ್ದಂಗೆ ಆಕೈತಿ, ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಈ ಭಾವಸಾಗರ ದಾಟಬೇಕಂದ್ರೆ ಭಗವಂತನ ಚರಣ ಕಮಲದ ಆಶ್ರಯ ಯಾರು ಪಡಿತಾರ ಅವ್ರು ಮಾತ್ರ ಈ ಭವಸಾಗರ ದಾಟ್ಲಿಕ್ಕೆ ಆಗ್ತದೆ. ಭವಾಂಬುದಿ ದಾಟ್ತಾರ, ಭಾರಿ ಕಷ್ಟ ಆಗ್ತದ ಭವಸಾಗರ ದಾಟ್ಲಿಕ್ಕೆ. ಅಲ್ಲಿ ಮುಂದೆ ಹೇಳಿಕತ್ತಾರ ವತ್ಸ ಪದಂ. ಆಕಳದ ಕರು ಕಾಲಿಟ್ಟಿರ್ತದಲ್ರಿ, ರಾಡಿಯಾಗಿರ್ತದಲ್ಲಿ, ನೀರು ನಿಂತದ ಒಳಗೆ. ಕರು ಕಾಲಿಟ್ಟದ, ಒಳಗೆ ನೀರು ನಿಂತದ, ದಾಟ್ಲಿಕ್ಕೆ ಕಷ್ಟ ಆಗ್ತದ. ಗೋಶಾಲದ ನೋಡಿದಿಲ್ಲ, ಅಲ್ಲಿ ಇಟ್ಟಿಟ್ಟ ಕಾಲ ಅದ, ಅದರ ನೀರು ನಿಂತದ. ಅದೇನು ದಾಟ್ಲಿಕ್ಕೆ ಕಷ್ಟ? ಹತ್ತತ್ತ ದಾಟಬಹುದು ಒಮ್ಮೆ. ಅಷ್ಟು ಸುಲಭವಾಗಿ ಭವಸಾಗರ ದಾಟಿ ಬಿಡ್ತಾರೆ. ಭವಾಂಬುದೀರ್ ವತ್ಸ ಪದಂ. ಆಯ್ತ್ರಿಪ್ಪ, ದಾಟ್ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ದಾಟ್ ಅಲ್ಲೇನದ ಮುಂದೆ ಶಬ್ದ ಪರಂ ಪದಂ. ದಾಟಿ ಎಲ್ಲಿ ಹೋಗ್ತಾರ? ಪರಂ ಪದಂ. ಅರ್ಥ ವೈಕುಂಠ. ಬರ್ಕೋರಿ ಎಲ್ಲ. ಪರಂ ಪದಂ ಅಂದ್ರೆ ವೈಕುಂಠ. ವೈಕುಂಠ ಅಂದ್ರೆ ಏನ್ರಿಪ್ಪ? ಈಗ ಮತ್ತೆ ಪರಂ ಪದಂ ಅಂದ್ರೆ ವೈಕುಂಠ. ವೈಕುಂಠ ಅಂದ್ರೆ ಏನೀಗ? ಎಲ್ಲೇ ಎಂಗ್ಸೈಟಿ ಟೆನ್ಷನ್ ಇಲ್ಲ, ಅದೇ ವೈಕುಂಠ. ಈ ಜಗತ್ತ ಸಕುಂಠ. ಇಲ್ಲೇ ಎವ್ರಿ ಸ್ಟೆಪ್ಪಿಗೆ ಡೇಂಜರ್.
ಪದಂ ಪದಂ ಯತ್ ವಿಪದಂ ನ ತೇಷಾಂ, ಅದೇ ಶ್ಲೋಕದಲ್ಲೇ ಬರ್ತದೆ. ಅದು ಪರಂಪದಂ ವೈಕುಂಠ, ಈ ಜಗತ್ತ ಪದಂ ಪದಂ ಅದೇ ಶ್ಲೋಕದಲ್ಲೇ ಬಂತು. ಪರಂಪದಂ ಆದ್ಮೇಲೆ ಮುಂದಿನ ಪದಂ ಪದಂ ಯತ್ ವಿಪದಂ ನ ತೇಷಾಂ, ಇಲ್ಲೇ ಉಳಿಯಬಾರದು. ಈ ಜಗತ್ತಿನದ ಇದೆ ಎವ್ರಿ ಸ್ಟೆಪ್, ಹೆಜ್ಜೆಗೆ ಬರೇ ಡೇಂಜರ್. ಅದ ಇಲ್ಲಿ ಡೇಂಜರ್, ಯಾವಾಗ ಏನು ಬರ್ತದ ಗೊತ್ತಿಲ್ಲ. ಹೆಚ್ಚಿಗೆ ಡೇಂಜರ್ ಇಲ್ಲ. ಅದಕ್ಕೆ ಈ ಜಗತ್ತು ಸಕುಂಠ ಅಂತ ಅದಕ್ಕೆ, ಅದು ವೈಕುಂಠ. ನಮಗೆ ಚಾಯ್ಸ್ ಎಲ್ಲಿರಬೇಕು, ಚಾಯ್ಸ್ ಮಾಡಬೇಕು. ಈಗ ವೈಕುಂಠದಲ್ಲಿರೋಣ, ಇಲ್ಲೇ ಸಕುಂಠದಾಗ. ಏನ್ರಿ ಮಾತಾಡಿ ಅವ್ರು ಹೋಗ್ತಾರೆ. ಈಗ ಯಾಕಂದ್ರೆ ನಿರ್ಜಲ್ ಮಾಡ್ಕೊತ ಹೊಂಟಾರವ್ರು. ಕಾಮಾಕ್ಷಿ ಮಾತಾಡಿ ನಿರ್ಜಲ್ ಮಾಡ್ತಾರೆ ಹೊಂಟ್ರವ್ರು. ಘಟ್ಟಿದಾರ ಶಿವಾನಂದ, ಸಜ್ಜನ್ ಅವ್ರ, ನಾಗರಾಜ ಇನ್ನೂ ಆಗ್ತಾ ಇಲ್ಲ, ಶಶಿಕಾಂತ್ ಅವರು ನಿರ್ಜಲ್ ಮಾಡೋರಿಗೆ. ಅವ್ರು ಬೆನ್ನು ಹತ್ತಿಬಿಟ್ರೆ ಸಾಕಲ್ಲ, ನಾವು ಹೋಗ್ಬಿಡ್ತೀವಿ. ನಾವು ಮಾಡಬೇಕು ಅಂದ್ರೆ ಆಗ್ತದೆ. ಏಕಾದಶಿ ಮಾಡ್ಲಿಕ್ಕತ್ತೀರಿ, ಅದು ಚಲೋ, ಮತ್ತು ಇದು ಮಾಡ್ತಿರ್ಕೋಬೇಡ್ರಿ. ಅದು ಕ್ರಮೇಣ ಆಗಿ ಏಕಾದಶಿ ದಿವಸ ಮೊದಲು ಏಕಾದಶಿ ತಪ್ಪದೆ ಮಾಡ್ರಿ. ಏಕಾದಶಿ ಫೇಲ್ ಆಗ್ಲಿಕ್ಕತ್ತದಂದ್ರೆ ಮತ್ತು ಮುಂದೆ ಗತಿನೇ ಇಲ್ಲ. ಏಕಾದಶಿ ಕಂಪಲ್ಸರಿ, ನನ್ನ ಶಬ್ದ ಅಲ್ಲ, ಕೃಪಾದವ್ರ ಶಬ್ದ. ದೇರ್ ಆರ್ 2 ಕಂಪಲ್ಸರಿ ಫಾಸ್ಟಿಂಗ್ಸ್ ಇನ್ ಅ ಮಂತ್ ಅನ್ಲಿಕ್ಕತ್ತಾರ. ಏನು ಅರ್ಥ ಈ ಕಂಪಲ್ಸರಿ ಅಂದ್ರೆ? ಹೆಲ್ಮೆಟ್ ಹಾಕೋಬೇಕಂತ ಕಂಪಲ್ಸರಿ ಮಾಡ್ಯಾರ ಸರ್ಕಾರ ಅಲ್ಲ, ಹಾಕೇಬೇಕು ಅದನ್ನು. ಕಂಪಲ್ಸರಿ ಫಾಸ್ಟಿಂಗ್ ಅಂದ್ರೆ ಮಾಡಲೇಬೇಕು ಕಡ್ಡಾಯವಾಗಿ. ನಿರ್ಜಲ್ ಆಗಿಲ್ಲ ಅಂದ್ರೆ ಒಟ್ಟು ಏಕಾದಶಿ ಪ್ರಸಾದ ತೊಗೊಂಡು ಮಾಡಿ, ಮತ್ತೆ ಅದನ್ನು ಬಿಟ್ರೆ ಶಕ್ಕಿಲ್ಲ. ಆಮೇಲೆ ಮುಂದೆ ಇನ್ನೂ ಚಲೋ ಬರ್ಲಿಕ್ಕೆ ಶಕ್ಕಿಲ್ಲ, ಮಾಡಲೇಬೇಕು. ಹಿಂದಿನ ಯುಗದಲ್ಲಿ ಈಗ ಹೆಲ್ಮೆಟ್ ಕಂಪಲ್ಸರಿ ಅದ, ಏಕಾದಶಿ ಕಂಪಲ್ಸರಿ ಮಾಡಿದ್ರು ರಾಜರವ. ಎಲ್ಲರೂ ಏಕಾದಶಿ ಮಾಡು ಕಂಪಲ್ಸರಿ ಎಲ್ಲ. ಎಲ್ಲಿವರೆಗೂ ಮನ್ಯಾಗ ಸಾಕಿದ ಪ್ರಾಣಿ ಸಹಿತವಾಗಿ ಉಪವಾಸ ಮಾಡ್ತಿತ್ತು. ಯಾಕಂದ್ರೆ ಅವ್ರ ಮನ್ಯಾಗ ಯಜಮಾನ್ರ ಸಾಕಿದವರು ಏಕಾದಶಿ ದಿವಸ ಅದಕ್ಕೂ ಏನು ಹಾಕ್ತಿದ್ದಿಲ್ಲ. ಅದಕ್ಕೂ ತಿಳಿಲಿಕ್ಕೆ ಬಿಡುತ್ತೆ. 15 ದಿವ್ಸಕ್ಕೆ ಬರ್ತೈತಪ್ಪ ನನಗೂ ಉಪವಾಸ ಅಂತ, ಅದಕ್ಕೂ ಗೊತ್ತಾಗ್ಲಿಕ್ಕೆ. ನಾಯಿ ಆಕಳ ಮನೆಯಲ್ಲಿ ಸಾಕಿದ ನಾಯಿ ಇರ್ತಾವಲ್ರಿ, ಅವಕ್ಕೂ ಏನು ಮನ್ಯಾಗ ಹಾಕಿದ್ರೆ ತಿನ್ಬೇಕು. ಅವು ಒಂದು 14 ದಿವಸ ಚಲೋ ತಿನ್ಲಿಕ್ಕೆ ಹಾಕ್ತಿದ್ರೆ ನಾಳೆ ಉಪವಾಸ ಮಾಡು ಅಂತ ಹೇಳ್ಬಿಡ್ತಾರೆ. ಅವಕ್ಕೂ ತಿಳಿಲಿಕ್ಕೆ ಹತ್ಬಿಡ್ತಾವೆ. 15 ದಿವಸ ಅವು ಉಪವಾಸ ಮಾಡ್ಲಿಕ್ಕೆ. ಪ್ರಾಣಿ ಸಾಕಿದ ಪ್ರಾಣಿ ಸಹಿತವಾಗಿ ಉಪವಾಸ. ಎಲ್ಲರೂ ಉಪವಾಸ ಮಾಡ್ತಾ ಇದ್ರು ಏಕಾದಶಿ. ಮುಂದೇನಾಗ್ಬಿಡುತ್ತ, ಯಮದೂತರಿಗೆ ಕೆಲಸನೇ ಇರಲಿಲ್ಲ ಅಂತ. ಯಮದೂತರಿಗೆ ಕೆಲಸನೇ ಇಲ್ಲ. ಯಮದೂತರು ಯಾರಿಗೆ ಹಿಡ್ಕೊಂಡು ಹೋಗ್ತಾರ? ಯಾರು ಏಕಾದಶಿ ಮಾಡಿಲ್ಲ ಹಿಡ್ಕೊಂಡು ಹೋಗ್ತಾರ. ಅವರು ಏಕಾದಶಿ ಮಾಡ್ಯಾರ ಅಂದ್ರೆ ಅವ್ರ ಸವಾಸಕ್ಕೆ ಬರುವುದಿಲ್ಲ. ಭಕ್ತರಿದ್ದಾರೆ, ಅವ್ರ ಸವಾಸಕ್ಕೆ ಬರಂಗಿಲ್ಲ. ಎಲ್ಲರೂ ಏಕಾದಶಿ ಮಾಡ್ಲಿಕ್ಕತ್ತಾರ, ಯಮದೂತರಿಗೆ ಕೆಲಸನೇ ಇಲ್ಲ. ಊರಾಗ ಕಳತನ ಇಲ್ಲ, ಕಳ್ರ ಇಲ್ಲ ಅಂದ್ರೆ ಪೊಲೀಸರಿಗೆ ಏನು ಕೆಲಸ ರೀ? ಪೊಲೀಸ್ ಠಾಣೆಗೆ ಲಾಕ್ ಹಾಕಿ ಇಟ್ಬಿಟ್ಟು ಆಮೇಲೆ ಪೊಲೀಸರಿಗೆ ಕೆಲಸ ಇಲ್ಲ. ಹಂಗೆ ಯಮದೂತರ ಅನ್ಎಂಪ್ಲಾಯ್ಡ್ ಆಗಿಬಿಟ್ಟೈತಿ, ಕೆಲಸನೇ ಇಲ್ದಂಗೆ ಆಗಿಬಿಡ್ತಾರೆ. ಎಲ್ಲರೂ ಉಪವಾಸ ಮಾಡೋದು, ಎಲ್ಲರೂ ವೈಕುಂಠ ಮಾಡಿ. ಹಿಂದಿನ ಯುಗದಾಗೆಲ್ಲ ಶಾಸ್ತ್ರದಾಗ ಇದ್ದೈತಿ. ಅದಕ್ಕೆ ಇದು ತಪ್ಪದೆ ಕಡ್ಡಾಯವಾಗಿ ಏಕಾದಶಿ ಉಪವಾಸ ಪ್ರತಿಯೊಬ್ಬರು ಮಾಡಲೇಬೇಕು. ಈಗ ಅದೇ ಹೇಳ್ತಾ ಇದ್ದಲ್ಲ, ಶಮಾಶ್ರಿತಾಯಿ ಪಾದ ಪಲ್ಲವ ಪ್ಲವಂ ಮಹತ್ಪದಂ ಪುಣ್ಯೋ ಯಶೋ ಮುರಾರಿ ಭವಾಂಬುಧೀರ್ ವತ್ಸಪದಂ ಪರಂ ಪದಂ 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 ಯದ್ವಿಪದಂ ನತಿಶಾಂ. ಈ ಭೌತಿಕ ಜಗತ್ತಲ್ಲೇ ಉಳಿಯಬಾರದು. ಅದಕ್ಕೆ ಕೃಷ್ಣ ಈ ಜಗತ್ತಿಗೆ ಏನಂದಾನ? ಸುಖಾಲಯ ಶಾಶ್ವತಂ ಅಲ್ಲ, ದುಃಖಾಲಯಂ ಅಶಾಶ್ವತಂ. ನಾವು ಮಾಡ್ಲಿಕ್ಕೆ ಹೊರಟೀವಿ ಇದನ್ನು. ಸುಖಾಲಯ ಅಶಾಶ್ವತ, ನಾವು ಶಾಶ್ವತ ಮಾಡ್ಲಿಕ್ಕೆ ಹತ್ತೀವಿ. ಇದನ್ನು ಪರ್ಮನೆಂಟ್ ಅಡ್ರೆಸ್ ಎಲ್ಲರಿಗೂ ಕೊಡ್ಕೋತ ಹೊಂಟೀವಿ. ಎಲ್ಲಿ ಪರ್ಮನೆಂಟ್? ಎಲ್ಲರೂ ಟೈಮ್ ಮುಗಿದ್ಮೇಲೆ ಎಲ್ಲರೂ ಖಾಲಿ ಮಾಡೋದು. ಅದಕ್ಕೆ
ಇವೆಲ್ಲ ನಾವು ಭೌತಿಕ ಜಗತ್ತಿಗೆ ಪಾರಾಗಬೇಕಂದ್ರೆ ಒಂದೇ ದಾರಿ, ಸರೆಂಡರ್ ಟು ಕೃಷ್ಣ. ಮುಂದೆ ಇವತ್ತಿನ ಶ್ಲೋಕ 27 ಹೇಳೋಣ. ನೈತೆ ಸ್ಮೃತಿ ಪಾರ್ಥ ಜ್ಞಾನಂ ನೈತೆ ಸ್ಮೃತಿ ಪಾರ್ಥ ಜ್ಞಾನಂ ಯೋಗಿ ಮುಹ್ಯತೆ ಕಶ್ಚನ ಯೋಗಿ ಮುಹ್ಯತೆ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತೆ ಸ್ಮೃತಿ ಪಾರ್ಥ ಜಾನನ್ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತೆ ಸ್ಮೃತಿ ಪಾರ್ಥ ಜಾನ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮಹತಿ ಕಶ್ಚನ್ ಯೋಗಿ ಮುಹ್ಯತಿ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತೆ ಸ್ಮೃತಿ ಪಾರ್ಥ ಜಾನನ್ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೆ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತಿ ಶ್ರುತಿ ಪಾರ್ಥ ಜನನ್ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತಿ ಶ್ರುತಿ ಪಾರ್ಥ ನೈತೆ ಸ್ಮೃತಿ ಪಾರ್ಥ ಜಾನನ್ ಜ್ಞಾನ ಯೋಗಿ ಮಹತ್ಯ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತೆ ಶ್ರುತಿ ಪಾರ್ಥ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತೆ ಸ್ಮೃತಿ ಪಾರ್ಥ ಜಾನನ್ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತೆ ಸ್ಮೃತಿ ಪಾರ್ಥ ಜಾನನ್ ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ನೈತೆ ಸ್ಮೃತಿ ಪಾರ್ಥ ಜಾನನ್ ನೈತೆ ಸ್ಮೃತಿ ಪಾರ್ಥ ಜಾನನ್ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ. ಯಜ್ಞೇಷು ತಪಸು ಚೈವ ಅಲ್ಲಲ್ಲಲ್ಲಲ್ಲ 27 ಮಾತಾಜಿ ಮಾತಾಜಿ ಯಾವ ಹೇಳ್ತಾರೆ ನೀವು 27 ಆಯ್ತು ಅದೊಂದೇ ಮಾತು ಅದೊಂದೇ ಮಿಂತ ಮುಗಿಸ್ಬಿಟ್ರು ಆಯ್ತು ಆಯ್ತು ಆಯ್ತಾ? ಅನುವಾದ ಅಷ್ಟು ರಿಪೀಟ್ ಮಾಡಿ. ದ ಡಿವೋಟೀಸ್ who know these two paths, O Arjun, are never bewildered. Therefore, be always fixed in devotion. ಶಬ್ದ ಏನು ಉಪಯೋಗ ಮಾಡಾರಲ್ಲಿ? ಯೋಗ ಯುಕ್ತೋ ಭವಾರ್ಜುನ. ಯೋಗ ಯುಕ್ತೋ ಅಂದರೆ ಭಕ್ತಿ ಸೇವೆಯಲ್ಲಿ ನಾವು ಫಿಕ್ಸ್ ಆಗಿಬಿಟ್ರೆ ಸಾಕು. ಇವೆಲ್ಲ ಕೇಳಿ ಮೈಂಡಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಬೇಡ. ಈ ಪಾತ್ ಇಲ್ಲಿ ನರಕಕ್ಕೆ ಹೋಗ್ತದ, ಈ ಕಡೆ ಸ್ವರ್ಗಕ್ಕೆ ಹೋಗ್ತದ, ಹಗಲು ಹೋದವರು ಹಿಂಗಾಗ್ತದ, ರಾತ್ರಿ ಸತ್ತವ್ರು ಮತ್ತೆ ಹೊಳೆ ಹುಟ್ಟು ಬರ್ತಾರೆ. ಇವೆಲ್ಲ ಕೇಳಿ ಮೈಂಡ್ ಡಿಸ್ಟರ್ಬ್ ಆಗ್ತದೆ.
ಡಿಸ್ಟರ್ಬ್ ಆಗಬಾರ್ದು ಅಂತ ಕೃಷ್ಣ ಹೇಳಿದ್ದು. ಭಕ್ತರಿಗೆ ಡಿಸ್ಟರ್ಬ್ ಆಗಬಾರ್ದು. ವಿಶೇಷವಾಗಿ ಗರುಡ ಪುರಾಣ ಕೇಳ್ಕೊತ ಕೂತ್ರೆ ರಾತ್ರಿ ನಿದ್ದೆನೇ ಹತ್ಲಿಕ್ಕಿಲ್ಲ. ಆಮೇಲೆ ಏನೇನಾಗ್ತದೆ ಎಲ್ಲ ವಿಸ್ತಾರವಾಗಿ ಹೇಳಲಿಕ್ಕತ್ತಾರೆ. ಸತ್ತ ಮೇಲೆ ಏನೇನಾಗ್ತದೆ ಅನ್ನೋ ಗರುಡ ಪುರಾಣದಲ್ಲಿ ಎಲ್ಲ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ಯಾವ್ಯಾವ ಪಾಪಕ್ಕೆ ಏನೇನು ದಂಡ ಅದ ಎಲ್ಲ ಬಂದ್ಬಿಟ್ಟದ. ಈಗ ಅದನ್ನು ಕೇಳಿ ಗಾಬರಿ ಆಗೋ ಪ್ರಸಂಗ ಬರ್ತದೆ. ಅದು ಕೃಷ್ಣ ಹೇಳಿಕತ್ತಾನ, ಭಕ್ತಿ ಸೇವೆಯಲ್ಲಿ ತೊಡಗಿಬಿಡ್ರಿ, ಯಾವುದೂ ಡಿಸ್ಟರ್ಬೆನ್ಸ್ ಆಗೋದು ಬೇಡ. ನಮ್ದೇನು ಒಂದೇ ಒಂದು ಲಕ್ಷ್ಯ ಇರಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆಮೇಲೆ ಮುಂದಿಂದೆಲ್ಲ ಕೃಷ್ಣನ ಬಿಟ್ಬಿಡೋದು. ಭಕ್ತರು ಸಾಯ್ತಾರ. ಎಲ್ಲರೂ ಸಾಯೋದಲ್ಲ. ಡೆತ್ ಏನದ? ಕಾಮನ್ ಡೆಸ್ಟಿನೇಷನ್. ಎಲ್ಲರಿಗೂ ಬರೋದು ಸಾವು, ಎಲ್ಲರಿಗೂ ಬರೋದು. ಯಾಕ? ಜನ್ಮ ಆಗ್ಯದ ಅಂದಮೇಲೆ ಮರಣ ಬರುತ್ತೆ. ಯಾವ ಶ್ಲೋಕದಲ್ಲಿ ಹೇಳ್ತಾನದನ್ನ? ಜಾತಸ್ಯ ಧ್ರುವೋ ಮೃತ್ಯು. ಜಾತಸ್ಯ ಅಂದರೆ ಜನ್ಮ ಆದವರಿಗೆ, ಮರಣ ನಿಶ್ಚಿತ. ಮರಣ ಆದಮೇಲೆ ಧ್ರುವಂ ಜನ್ಮ ಮೃತಸ್ಯ. ಸತ್ತ ಮೇಲೆ ಮತ್ತೆ ಜನ್ಮಕ್ಕೆ ಆಗ್ತದೆ. ಮುಂದಿನ ಜನ್ಮ ಯಾವ್ದು ಬರುವುದ, ಏನು ಕತೆ, ಹೆಂಗೆ ಗೊತ್ತಾಗ್ತೈತಿ? ನಮ್ಮ ಮನಸ್ಸಲ್ಲಿ ಏನು ವಿಚಾರ ಮಾಡ್ಲಿಕ್ಕತ್ತೀವಿ ಸತತ, ಆ ಶರೀರ ಹೋಗ್ಬಿಡ್ತದೆ. ಏನು ವಿಚಾರ ಮಾಡತ್ತೀರಿ ನೋಡ್ರಿ, ನಂಗೆ ಗೊತ್ತಿಲ್ಲ. ಅದು ನೀವೇ ನೋಡ್ಕೋಬೇಕದನ್ನು. ಏನು ಸತತ ವಿಚಾರ ಮಾಡ್ಲಿಕ್ಕತ್ತೀವಿ ಆ ಶರೀರಕ್ಕೆ ಹೋಗ್ಬೇಕಾಗ್ತದೆ. ಸತತ ಕೃಷ್ಣನ ಚಿಂತನೆ ಮಾಡ್ತಾ ಇದ್ರೆ ಚಿಂತೆ ಇಲ್ಲ, ನೋ ಪ್ರಾಬ್ಲಮ್, ಕೃಷ್ಣನ ಕಡೆ ಹೋಗ್ಬಿಡ್ತೀವಿ. ಇವೆಲ್ಲ ಇದೇ ಅಧ್ಯಾಯ ಚರ್ಚೆ ಮಾಡೀವಿ ಅಲ್ಲ. 5, 6, 7 3 ಶ್ಲೋಕ, ಅಧ್ಯಾಯ 8, 5, 6, 7 ಅದನ್ನು ಬರ್ಕೊಳ್ಬೇಕಾದ್ರೆ 5, 6, 7 ಶ್ಲೋಕ ನಂಬರ್ ಅಧ್ಯಾಯ 8. 3 ಶ್ಲೋಕದಲ್ಲಿ ಕೃಷ್ಣ ಎಲ್ಲ ಹೇಳ್ಬಿಟ್ಟ. ಯಾರ್ಯಾರು ಏನೇನು ಆಗ್ತದೆ ಎಲ್ಲ ಬಂದ್ಬಿಟ್ಟದೆ. ಅದಕ್ಕೆ ಸಾವಂತೂ ಬರುದೇ ಕಾಮನ್ ಡೆಸ್ಟಿನೇಷನ್ ಎಲ್ಲರಿಗೂ. ಭಕ್ತರಿಗೆ ಏನಾಗ್ತದೆ? ಸಾವು ಅನ್ನೋದು ಮೋಕ್ಷಕ್ಕೆ ದ್ವಾರ ಆಗ್ತದೆ. ಬಾಕಿಯವರಿಗೆಲ್ಲ ಸಾವು ಮತ್ತೆ ಜನ್ಮದ ಒಳಗೆ ದ್ವಾರ ಆಗ್ತದೆ. ಒಂದು ಪುಸ್ತಕದ ನೋಡ್ರಿ, ನಮ್ದು ಇಸ್ಕಾನ್ನಲ್ಲಿ ಕಮಿಂಗ್ ಬ್ಯಾಕ್ ಅಂತದ. ಓದಿರೇನ ಮಂತೇಶ್? ನೀವು ಇಲ್ಲ, ನಿಮ್ಮ ಕಡೆನೂ ಇಲ್ಲ ಅದು. ಕಮಿಂಗ್ ಬ್ಯಾಕ್ ಓದ್ಬೇಕಲ್ಲ. ಚಾಂಟ್ ಆ್ಯಂಡ್ ಬಿ ಹ್ಯಾಪಿ, ಕಮಿಂಗ್ ಬ್ಯಾಕ್, ಎಲ್ಲ ಪುಸ್ತಕ ಓದ್ರಿ ಕವರ್ ಟು ಕವರ್, ಯಾವುದೂ ಬಿಡೋಂಗಿಲ್ಲ. ಪ್ರಭುಪಾದ ಬುಕ್ಸ್ ಎಲ್ಲ ಸ್ಟಡಿ ಮಾಡಬೇಕು. ಭಾಳ ವರ್ಷದಿಂದ ನಾವು ಧಾರವಾಡದಾಗ ಒಂದು ಕಡೆ ಅಲ್ಲಿ ರಾಮ ಮಂದಿರ ಅನ್ನೋದಲ್ಲ, ಅಲ್ಲೊಂದು ಮಾಡಬಟ್ಟಿನೇ ಇಲ್ಲ, ಅಲ್ಲೊಂದು ಏನೋ ಫಂಕ್ಷನ್ ನಡೆದಿತ್ತು ಅಂತ ಸುದ್ದಿ ಬಂತ. ನಮ್ಮ ಗಿಫ್ಟ್ ಶಾಪ್ ಇತ್ತಲ್ಲ ಇಲ್ಲಿ ಚೆನ್ನಮ್ಮ ಸರ್ಕಲ್ ಮೇಲೆ. ನಾವು ಒಂದಿಷ್ಟು ಭಕ್ತರು ಕೂಡಿ ಒಂದು ಯಾವುದೋ ತೊಗೊಂಡು ಆಟೋನ ಹೆಂಗೋ ತೊಗೊಂಡು ಹೋದ್ವಿ. ಅಲ್ಲಿ ಸ್ಟಾಲ್ ಹಚ್ಕೊಂಡು ಕೂತಿದ್ವಿ. ನಾನು ಕೂತೀನಿ ಅಲ್ಲಿ, ಎಲ್ಲ ಬುಕ್ಸ್ ಹಾಕ್ಕೊಂಡು, ಎಲ್ಲ ಬುಕ್ಸ್ ಪ್ರಭುಪಾದ ಬುಕ್ಸ್ ಹಾಕಿ ಕೂತಿದ್ವಿ. ಒಬ್ಬ ಹೆಣ್ಮಗಳು ಬಂದು ಎಲ್ಲ ಬುಕ್ ನೋಡ್ಕೋತ ನಾ ಇದು ತಗೋ ಅದು ತಗೋ ಅಂತ ನಾನು ಹೇಳಲಿಕ್ಕತ್ತೀನಿ. ಚಲೋ ಆಯ್ತು ಅದು ಚಲೋ ಆಯ್ತು. ಅವಳು ಏನೂ ನನಗೆ ಕೇಳಲಿಲ್ಲ. ಅವ್ರು ಯಾವ್ದು ನಾ ಹೇಳಿ ಅಂತ ಇದ್ರಾಗ ನೀವು ಯಾವ್ದು ಓದಿರಿ ಹೇಳ್ರಿ ಅಂತ ಕೇಳ್ಬಿಟ್ಟು. ಎಷ್ಟು ಬುಕ್ಸ್ ಅವ ಇದ್ರಾಗ ನೀವು ಯಾವ್ದು ಓದಿರಿ ಅಂತ ನಾನು ಕೇಳ್ಬಿಟ್ಟೆ. ನಾ ಏನು ಹೇಳಿದ್ವಿ, ಅಷ್ಟು ಓದಿನಿ ನಾನಂತ. ಯಾವ ಚಲೋ, ಅಷ್ಟು ಚಲೋ, ಅಷ್ಟು ತೊಗೊಂಡೋದ್ ಕಡೆ ಎಲ್ಲ ಓದಿದ್ದಿತ್ತು. ನಾನು ಎಲ್ಲ ಓದ್ಕೋತ ಎಲ್ಲ ಪುಸ್ತಕ ಓದಿ ಮುಗಿಸಿನಿ. ಎಲ್ಲ ಬರೀ ಓದೋದೆಲ್ಲ ಅಂಡರ್ಲೈನ್ ಮಾಡಿ ಎಷ್ಟೆಷ್ಟು ಸುರ ಆಗ್ತಿರ್ತಾವೆ. ಓದ್ಬೇಕು ಪ್ರಭುಪಾದ ಪುಸ್ತಕ ಎಲ್ಲ ಸ್ಟಡಿ ಮಾಡಿದೆ. ಟೈಮ್ ಹೋಗ್ಲಿಕ್ಕತ್ತದ ಪ್ರಭುಪಾದ ಪುಸ್ತಕದ ಕಮಿಂಗ್ ಬ್ಯಾಕ್. ಆ ಕಮಿಂಗ್ ಬ್ಯಾಕ್ ಚಿತ್ರ ನೋಡ್ರಿ ಕವರ್ ಮೇಲೆ. ಮುದುಕ ಹೋಗ್ಲಿಕ್ಕತ್ತಾನ, ಒಬ್ಬ ಯುವಕ ಇನ್ನೊಂದು ಬಾಗ್ಲಿದ್ದು ಅವ್ರು ಬರ್ಲಿಕ್ಕತ್ತಾನ. ಮುದುಕ ಸತ್ತಿದ್ದ ಒಂದು ಚಿತ್ರ ಬಂದದಲ್ಲಿ ಹೋಗ್ಲಿಕ್ಕತ್ತಾನ. ಇನ್ನೊಂದು ದ್ವಾರದಿಂದ ಯುವಕ ಬಂದ, ಹುಟ್ಟು ಬಂದ ಮತ್ತು ಇದೇ ಕಮಿಂಗ್ ಬ್ಯಾಕ್. ಮತ್ತು ಸಾಯೋದು, ಮತ್ತು ಹುಟ್ಟು ಬರೋದು, ಕಂಟಿನ್ಯೂ ಮಾಡೋಣ. ಮತ್ತು ಹೆಂಗೆ ಜನ್ಮ ಸಿಗ್ತದೆ ಅದು ಗೊತ್ತಿಲ್ಲ. ಮತ್ತು ಎಲ್ಲರೂ ಮತ್ತು ಚಲೋ ಚಲೋ ಜನ್ಮ ಸಿಗ್ತದೆ ಅಂತ ಹಂಗೇನಿಲ್ಲ. ಮುಂದೆ ಶರೀರ ನಾನು ಹಿಂಗೆ ಕೊಡಪ್ಪ, ಇಂಥ ಸ್ಟ್ರಾಂಗ್ ಬಾಡಿ ಬೇಕಾಗಬೇಕು ಎಂಥವೆಲ್ಲ ನಾವು ಡಿಸೈರ್ ಮಾಡ್ಕೊತ ಕೂತ್ರೆ ಆಗೋದಿಲ್ಲ. ಚಾಯ್ಸ್ ಮಾಡೋ ಟೈಮ್ ಈಗ ಮಾತ್ರ.
ಸತ್ ಮೇಲೆ ನನಗೆ ಹಂಗೆ ಕೊಡಿ ಹಿಂಗೆ ಕೊಡಿಲ್ಲ ಅಲ್ಲಿ ಮಾಡಿದ್ದೆ ಬರ್ತದಲ್ಲ. ಏನೇನು ಮಾಡ್ಯಾರ ಎಲ್ಲ ಪ್ರಕಾರ ರಿವಾರ್ಡ್ ಆಗೋದಷ್ಟೇ. ಕರ್ಮ ಕೆಫೆ ಅಂತದ ಅಂತ ಕೇಳಿರೇನು? ಕರ್ಮ ಕೆಫೆ ಒಳಗೆ ಹೋಗಿ ಕೂಡೋದಂತಾರೆ. ಸಪ್ಲೈ ತವ ಮಾಡ್ತಾರೆ, ಇನ್ನು ಆರ್ಡರ್ ಮಾಡೋಂಗಿಲ್ಲ. ನಮ್ಮ ಕರ್ಮದಾಗ ಏನು ಬರ್ತದೆ ಬರ್ತದ ಅವೆಲ್ಲ ನಾವು ಬರೋದೇ. ಅದಕ್ಕೆ ನಾವು ಭಾಳ ಕೇರ್ಫುಲ್ ಇರಬೇಕು. ಈಗ ಇನ್ನೊಂದೇನೋ ಪಾಯಿಂಟ್ ಹೇಳ್ತಾ ಇದ್ದಾರ. ಲಾಸ್ಟ್ ಒಂದು ಪಾಯಿಂಟ್ ಹೇಳೋ ಮುಗಿಸಿದ್ರೆ ಇದ್ರಾಗ ಒಂದು ಪಂಕ್ತಿನೋ ಅಂತ ನಾಟ್ ಟು ಬಿ ಡಿಸ್ಟರ್ಬ್. ಇವೆಲ್ಲ ಕೇಳಿ ಡಿಸ್ಟರ್ಬ್ ಆಗೋದಾಡ. ಭಗವಂತನ ಭಕ್ತಿ ಸೇವೆಯಲ್ಲಿ ಫರ್ಮ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಅದೇ ಉದಾಹರಣೆ ಕೊಡ್ಲಿಕ್ಕತ್ತಿದ್ದಲ್ಲ, ಡೆತ್ ಏನದ ಕಾಮನ್ ಡೆಸ್ಟಿನೇಷನ್. ಎಲ್ಲರಿಗೂ ಸಾವು ಬರೋದೆ. ವ್ಯತ್ಯಾಸ ಭಕ್ತರಿಗೆ ಸಾವು ಮೋಕ್ಷಕ್ಕೆ ದ್ವಾರ, ಬಾಕಿಯವರಿಗೆ ಸಾವು ಮತ್ತು ಬಿಟ್ಟು ಬರಲಿಕ್ಕೆ ದ್ವಾರ. ಇಷ್ಟ ಆಯ್ತಾ? ಮುಂದೆ ಒಂದ್ಸರಿ ಕೃಪಾದವ್ರು ಕೇಳ್ತಾರೆ, ಇದು ಸಾವು ಎಲ್ಲರಿಗೂ ಬರ್ತದಲ್ಲ ಅಂತ ಇದೇ ಪ್ರಶ್ನೆ ಹಾಕಿದ್ರು. ಅವ್ರ ಕೃಪಾದ ಕೊಟ್ಟು ಉತ್ತರ, ನೋಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಜಾಸ್ ಆಫ್ ಡೆತ್. ಬರ್ಕೋರಿ ಅವನ್ನೆಲ್ಲ ಶಬ್ದ, ಅವ್ರ ಕೃಪಾದವ್ರ ಶಬ್ದ ಇವು. ನೋಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಜಾಸ್ ಆಫ್ ಡೆತ್. ಯಾರು ಪಾರಾಗ್ಲಿಕ್ಕೆ ಶಕ್ಕಿಲ್ಲ. ಜಾ ಅಂದ್ರೆ ಯಾರು ಪಾರಾಗ್ಲಿಕ್ಕೆ ಶಕ್ಕಿಲ್ಲ. ನೋಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಜಾಸ್ ಆಫ್ ಡೆತ್. ಆರ ವ್ಯತ್ಯಾಸ ತೋರಿಸ್ಕೊಟ್ರು ಅವರು. ಬೆಕ್ಕಿನ ಬಾಯಿ ಒಳಗ ಇಲಿ ಸಿಕ್ಕಾಗ ಹೆಂಗಿರ್ತದ? ಆರಾಮ್ ಇರ್ತದಲ್ಲ. ಬೆಕ್ಕಿನ ಬಾಯಿ ಒಳಗೆ ಇಲಿ ಸಿಕ್ಕಿ ಬಿದ್ದದ. ಇಲಿ ಪರಿಸ್ಥಿತಿ ಹೆಂಗಾಗಿರ್ತದ? ಗಾಬರಿ ಆಗ್ಯದ, ಗಂಭೀರ ಆಗಿಬಿಟ್ಟದ, ಸತ್ತಿಲ್ಲ ಇನ್ನು, ಇಲಿ ಬಾಯಾಗ ಸಿಕ್ಕಿ ಬಿದ್ದದ. ಆ ಪರಿಸ್ಥಿತಿ ಆಗ್ತದ ಯಾರದ? ಭಕ್ತರು ಏಕಾದಶಿ ಮಾಡ್ಲಾರ್ದವ್ರು. ಅಂತ ಪರಿಸ್ಥಿತಿ. ಸುಮ್ಮನೆ ಜೋಕ್ ಮಾಡಾಕೇನಂತಲ್ಲ, ಆ್ಯಕ್ಚುಲಿ ಅವರೆಲ್ಲ ಇವು. ಮತ್ತು ಅದೇ ಬೆಕ್ಕಿನ ಬಾಯಿ ಒಳಗೆ ತನ್ನ ಮರಿ ಹಿಡ್ಕೊಂಡಿರ್ತದೆ. ಈ ಮರಿ ಗಾಬರಿ ಆಗ್ಯದ ನೋಡಿ, ಎಷ್ಟು ಚಂದ ಉದಾಹರಣೆ ರೂಪಾಯಿ ಕೊಡ್ತಾರೆ. ಅದೇ ಬೆಕ್ಕಿನ ಬಾಯಿ ಒಳಗೆ ಮರಿ ಹಿಡ್ಕೊಂಡಾರ. ಮರಿಗೇನು ಚಿಂತೆ ಇಲ್ಲ, ಅಮ್ಮ ಹಿಡ್ಕೊಂಡದಲ್ಲ, ಇಲ್ಲಿಂದ ಅಲ್ಲಿ ಹೋಯ್ತದ, ಮತ್ತೊಂದು ಕಡೆ ಜಾಗ ಬದಲಿ ಮಾಡತ್ತದ. ಬೆಕ್ಕು ನೋಡೋದಿಲ್ಲ, ಮರಿಗೆ ಬಾಯಿ ಹಿಡ್ಕೊಂಡು ಅದೇ ಕೈ ಹಿಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಕೈಲಿ ನಾವೆಲ್ಲ ಎತ್ಕೋಬೋದಲ್ಲ ಮಕ್ಕಳನ್ನ, ಅದೇ ಬಾಯಲ್ಲೇ ಹಿಡಿಬೇಕು. ಇಲ್ಲಿಂದ ಅಲ್ಲಿ ಕುತ್ಕೊಂಡು ಹೋಗ್ತದೆ. ಅದು ಭಕ್ತರ ಪರಿಸ್ಥಿತಿ ಆಗಿದೆ. ಕ್ಲಿಯರ್ ಆಯ್ತಲ್ಲ? ಎರಡು ಚಂದ ಎಕ್ಸಾಂಪಲ್ ಕೊಟ್ಟರು ಕೃಪಾದವರು. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ನಾವು ಇದು ಬಿಟ್ಟರೆ ಏನು ಚಿಂತೆ ಮಾಡೋ ಅವಶ್ಯ ಇಲ್ಲ. ಆದ್ರೆ ಇದನ್ನು ಬಿಟ್ಟರೆ ಪ್ರಾಬ್ಲಮ್ ಅದ. ಇದು ಕಂಟಿನ್ಯೂ ನಮಗೆ ಯೋಗ್ಯತಾ ಪ್ರಕಾರ ನಿರಂತರ ಭಕ್ತಿ ಸೇವೆಯಲ್ಲಿ ತೊಡಗಿಬಿಟ್ರೆ ಮುಂದಿಂದೆಲ್ಲ ಕೃಷ್ಣಗೆ ಬಿಟ್ಬಿಡೋದು. ಅದು 10.10 ಏನಿಡನಲ್ಲಿ ಗೀತಾ ಒಳಗೆ ಸತತ ಯುಕ್ತಾನ ಅರ್ಥ ಸತತ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ತೇಷಾಂ ಸತತ ಯುಕ್ತಾನ. ಎರಡನೇದ ಸೇವಾ ಏನು ಮಾಡ್ತೀವಿ? ಪ್ರೀತಿಯಿಂದ ಮಾಡಬೇಕು. ಈಗ ಒಮ್ಮೊಮ್ಮೆ ಏನೋ ಸರ್ವಿಸ್ ಬರ್ತದಲ್ಲ, ಕುಕಿಂಗ್ ಸರ್ವಿಸ್ ಬರ್ಬೋದು, ಕ್ಲೀನಿಂಗ್ ಸರ್ವಿಸ್ ಬರ್ಬೋದು, ಏನಾರ ಬರ್ಬೋದು ಸರ್ವಿಸ್. ಯಾವ ಸೇವಾ ಇದ್ರೂ ಪ್ರೀತಿಯಿಂದ ಮಾಡಬೇಕು. ಯಾಸರಿಂದ ಮಾಡಿದ್ರೆ ಕೃಷ್ಣ ಸ್ವೀಕಾರ ಮಾಡ್ತಾನೆ ಸೇವಾ ಇಲ್ಲ. ಏನು ಸೇವಾ ಬರ್ತದೆ? ಪ್ರೀತಿಯಿಂದ ಸೇವೆ ಮಾಡ. ಭಜತಾಂ ಪ್ರೀತಿ ಪೂರ್ವಕ. ಒಳ ಕೂತಾನ ಪರಮಾತ್ಮ. ನಮ್ದು ಏನದ ಎಲ್ಲ ಅವನಿಗೆ ಗೊತ್ತದ. ಮ್ಯಾಲೆ ನಾವು ನಕ್ಕೋತ ಒಳ ಬೈಕೋತ ಮಾಡ್ಕೋದು ನಮ್ಗೆ ಅದು ತಿಳಿತೈತಿ. ಮ್ಯಾಲೆ ಮಾತ್ರ ನಕ್ಕೋತ ಮಾಡಿದ್ವಿ, ಒಳಗೆ ಬೈಕೋತ ಮಾಡಿಬಿಟ್ರೆ ಪರಮಾತ್ಮ ಒಳಗೆ ಕೂತಾನೆ. ಎಲ್ಲ ಅವನಿಗೆ ಗೊತ್ತದ. ಕೆಲವ್ರು ದಾನ ಕೊಡ್ತಾರೆ, ಬೈಕೋತ ದಾನ ಮಾಡ್ತಾರೆ. ಕೇಳಿರೇನು? ಹಾಳಾಗಿ ಹೋಗಿ ಅಂತ ಕೊಟ್ಟುಬಿಟ್ಟ ಅಂತ ನನ್ನ ಮುಂದೆ ಒಬ್ಬ ಹೇಳಿದ. ಇಂಥ ದಾನ ಯಾಕೆ ಕೊಡ್ತಾನೆ ಕೃಷ್ಣ? ದಾನ ಅವನದೇ ರೊಕ್ಕದು. ಅವನಿಗೇನು ಕೊಡೋದು ಎಲ್ಲ ಅವನದೇ. ಅವನಿಗೆ ಕೊಡೋದು ಅಷ್ಟೇ ಅಲ್ಲ, ಅವನದೇ ಅದೇ ಅಲ್ಲ, ಅವನಿಗೆ ಅವನು.
ಆಗ ಭಗವಂತ ಎಷ್ಟು ಕೃಪಾಲು ಎಷ್ಟು ದಯಾಳುತ್ತಾನೆ, ಅವಂದೇ ಅವನಿಗೆ ಕೊಟ್ಟರೆ ತಗೋತಾನೆ. ಈಗ ಇಲ್ಲಿ ಸಜ್ಜನವ್ರ ಮನೆಗೆ ಬಂದು ಇದನ್ನು ಅವ್ರಿಗೆ ಗಿಫ್ಟ್ ಕೊಟ್ರೆ ತಗೋರಿ ಏನಂತಾರ, ನಮ್ದು ನಮಗೆ ಕೊಡಾಕ್ತಿರಲ್ಲ ಅಂತ ಬೈತಾರ ಅವ್ರು ಅಲ್ಲ. ಎಲ್ಲ ಕೃಷ್ಣಂದದ, ಆದರೂ ಕೃಷ್ಣ ಅವನೇ ತಗೊಂಡು ಕೊಟ್ಟರೆ ಸ್ವೀಕಾರ ಮಾಡ್ತಾನೆ, ನಮ್ಗೆ ಅನುಗ್ರಹ ಮಾಡ್ತಾನೆ. ಇಷ್ಟು ದಯಾಲು ಯಾರಿದ್ದಾರೆ ಹೇಳಿ? ಅಪ್ಪ ಮನೆಗೆ ಒಂದು ಬಾಕ್ಸ್ ತುಂಬಿ ಸ್ವೀಟ್ ತೊಗೊಂಬಂದಿರ್ತಾನೆ, ತಂದಲ್ಲಿ ಇಟ್ಟಾನ ಒಂದು ಕಡೆ, ಸಣ್ಣ ಹುಡುಗದ ಅಲ್ಲಿ, ಅದ್ರಾಗ ಇನ್ನೊಂದು ಸ್ವೀಟ್ ತೊಗೊಂಡು ಬಂದು ಅಪ್ಪನ ಬಾಯ ಹಾಕ್ಲಿಕ್ಕೆ ಬಂದ. ಈ ಅಪ್ಪ ಬೈತಾನ ನಮ್ಗೆ, ನಾಲ್ಕು ತಂದಿದ್ದು ನಿಮಗೆ ಕೊಡ್ತೀನಿ ನಾನು ಬೈತಾನ. ಹಾಕೋದು ನೋಡಿ ಬಾಯ ಹಾಕಿ ಎತ್ಕೋತಾನ, ಹಾಕಪ್ಪ ಬಾಯಾಗಂತ. ಇವತ್ತು ಬೇಡ, ದ್ವಾದಶಿ ದಿವಸ ನಡೀತು. ಅಷ್ಟೇ ಅದ, ಎಲ್ಲ ಒಂದೇ. ಅವ ನಮ್ಮಲ್ಲಿ ಆ ಕೊಡು ಭಾವನಾ ನೋಡ್ತಾನೆ, ಬುದ್ಧಿ ಅದೇ ಕೊಡ್ಲಿಕ್ಕತ್ತಾನಲ್ಪ, ಅದೇ ಮೆಚ್ತಾನೆ. ಅವನಿಗೇನು ಬೇಕಾಗ್ಯದ, ಎಲ್ಲ ಒಂದೇ, ಅದು ಪೂರ್ಣ ಇದ್ದಾನ, ಅವನಿಗೇನು ಬೇಕಾಗಿಲ್ಲ. ನಮ್ಮಲ್ಲಿ ಆ ಕೊಡು ಬುದ್ಧಿ ಬಂತ ಅದನ್ನು ಮೆಚ್ತಾನೆ. ಅದಕ್ಕೆ ಆ ಬುದ್ಧಿ ಬರಲಿ ಅನ್ಲಿಕ್ಕೆ ಏನು ಮಾಡ್ತಾರೆ, ಹುಡುಗರ ಕಡೆಯಿಂದ ಕೊಡಿಸ್ತಾರಲ್ಲ ದಾನ, ಆ ಹುಡುಗರ ಕೈಯಲ್ಲಿ ಹುಂಡೆ ರೊಕ್ಕ ಹಾಕಿಸ್ತಾರೆ. ಇನ್ನು ಕೆಲವು ಕಡೆ ನೋಡ್ತೀವಿ ಚೆಕ್ ಎಲ್ಲ ಹುಡುಗನ ಕೈ ಕೊಡ್ತಾರೆ, ಚೆಕ್ ಅವ್ರ ಕಡೆ, ಆ ಹುಡುಗ ಏನು ಕೊಡ್ತಾರೆ ಚೆಕ್, ಅದು ಏನು ಚೆಕ್ ಅಂದ್ರೆ ಗೊತ್ತಿಲ್ಲ ಅವ್ನಿಗೆ. ಆದರೂ ಮಗನ ಮಕ್ಕಳ ಕೈಯಿಂದ ಚೆಕ್ ಕೊಡಿಸೋದು, ದಾನ ಮಾಡಿಸ್ತಾರೆ. ಯಾಕೆ ಆ ಬುದ್ಧಿ ಬರಲಿ, ಹೌದಲ್ಲ? ಇಲ್ಲಿ ಸುಮ್ಮಂಗ ಎಲ್ಲ ಪಾಯಿಂಟ್ಸ್ ಕವರ್ ಅದು. ನಾಳೆ 28ನೇ ಶ್ಲೋಕ ಲಾಸ್ಟ್ ವರ್ಸ್ ಐತಿ, ಈ 8ನೇ ಅಧ್ಯಾಯ ಮುಗೀತದೆ. ಆಮೇಲೆ ಮತ್ತೆ 9ನೇ ಅಧ್ಯಾಯ ಪಾದಾರ್ಪಣೆ ಮಾಡೋಣ. ಸಂಗ್ರಂಥ ಶ್ರೀಮದ್ ಭಗವದ್ಗೀತಾ ಕೀ ಜೈ, ಶ್ರೀಲಾ ಪ್ರಭುಪಾದ ಕೀ ಜೈ. ಸುಂಟೆ ಗೊತ್ತಿಲ್ಲ. ಕ್ಲಾಸ್ ಮುಗಿತು.